ಎಲ್ಲ ನಮ್ಮ ಪರಿಚಯ ಮಾಡಿಕೊಂಡಂಥ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ದೂರದಿಂದ ಬಂದಿದ್ದು ನಮ್ಮ ಕೆಲಸ ಕಾರ್ಯ ಒತ್ತಡದಲ್ಲಿ ತುಮಕೂರಿಂದ ನಮ್ಮ ಗುರುಮೂರ್ತಿ ಸರ್ ನಮಗೆಲ್ಲ 8ರಿಂದ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಅಂತ ಒಂದು ಕ್ಲಾಸ್ ಸ್ಪೆಷಲ್ ಆಗಿ ತಗೊಳ್ತಿದ್ರು MR ಮತ್ತು DS ಅವ್ರ ಜೊತೆಗೂಡಿ. ಅದರಿಂದ ಇವತ್ತು ನಾವು ಒಂದು ಉನ್ನತವಾದ ಸ್ಥಾನದಲ್ಲಿ ನಿಲ್ಲಲಿಕ್ಕೆ ಸಮಾಜದಲ್ಲಿ ಎದೆಯುಗಿಸಿ ನಾವು ಇದೀವಿ ಮುಗಿಸ್ಕೊಳ್ಳಲಿಕ್ಕೆ ಎಲ್ಲ ಕಾರಣೀಭೂತರಾಗಿದ್ದಾರೆ. ಶ್ರೀಯುತರು ಸಮಾಜದ ಎಲ್ಲ ಮನೆಗಳಲ್ಲೂ ತಯಾರಿಸಿ ಆಡಳಿತ ಸೊಪ್ಪಿನ ಅನ್ನೋದಕ್ಕೆ ಇವಾಗ ತುಮಕೂರಿನಲ್ಲಿ PU ಬೋರ್ಡ್ನ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ಸ್ ಆಗಿ ಕಾರ್ಯನಿರ್ವಹಿಸಿರ್ತಾರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾರೆ. ಈಗ ನಮ್ಮ ಗುರುಗಳಿಂದ ನಮ್ಮನ್ನೆಲ್ಲ ಉದ್ದೇಶಿಸಿ ಹಿತನುಡಿಗಳನ್ನು ಹೇಳಬೇಕು ಅಂತ ಅವರಿಗೆ ಕರ್ತವ್ಯವಾಗಿ ಮನವಿ ಮಾಡ್ಕೊತೀನಿ. ಎದ್ದು ಆಗಲ್ಲ ಅಂತ ಅಲ್ಲೇ ಮಾತಾಡ್ತೀವಿ, ಮೈಕನ್ನು ಅಲ್ಲೇ ಪ್ರೊವೈಡ್ ಮಾಡ್ತೀವಿ. ಮೊದಲಿಗೆ ನಮ್ಮ ಗುರುಗಳಲ್ಲಿ ಹಿರಿಯರಾಗಿರ್ತಕ್ಕಂಥ ಶ್ರೀ ರಾಮಚಂದ್ರ ರೆಡ್ಡಿ ಸರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಬೋದು. ಅನೇಕ ವಿದ್ಯಾರ್ಥಿಗಳು ಸಹ ಅವರ ಪರಿಚಯ ಅವರಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಅದಕ್ಕೋಸ್ಕರ ಬಹಳ ಸಂತೋಷ ಆಗಿದೆ. ಹುಟ್ಟಿ ಬಹಳ ಶ್ರೇಷ್ಠವಾದದ್ದು. ಯಾಕೆ ಅಂತ ಇದು ಸಾಕಿದ್ದಾರೆ. ಉದಾಹರಣೆಗೆ ಪೊಲೀಸ್ನವರು ಆಡದಲ್ಲಿ ಪೊಲೀಸ್ನವರಿಂದ ಇದು ಅಧಿಕರಿಗೂ ಸಹ ಸ್ವಯಂ ಮಾಡ್ತಕ್ಕಂಥವ್ರು ನಾವು ವ್ಯವಸಾಯ ಸಣ್ಣ ವಯಸ್ಸಿಂದ ದೊಡ್ಡ ವಯಸ್ಸಿನ ತನಕ ಅವರು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದನ್ನು ಅನುಕೂಲ ಮಾಡ್ತಕ್ಕಂಥವ್ರು ನಾವು. ಅದೇ ರೀತಿ ಎಲ್ಲ ಇಲಾಖೆಗಳು ಸಹ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡ್ತಕ್ಕಂಥವ್ರು ನಾವು. ಆದರೆ ಉಪಾಧ್ಯಾಯರು ಬಹಳ ಶ್ರೇಷ್ಠವಾದದ್ದು ಒಂದು ಸಾಕ್ಷಿ ಇದೆ. ಸರಿಯಾಗಿ ಮಾಡಿ ಕಳಿಸಿ ಅಲ್ಲಿ ಅವರೆಲ್ಲ ಸಮಾಜಕ್ಕೆ ಸೇವೆ ಮಾಡ್ತಾರೆ. ಇಂಡಿಯಾ ದೇಶ ಅಥವಾ ಬೇರೆ ದೇಶಗಳು ಆಗ್ತಾರೆ. ಅವರೆಲ್ಲ ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥವ್ರು, ಮಾಡೋಕ್ಕೆ ಅನುಕೂಲ ಮಾಡ್ತಕ್ಕಂಥವ್ರು ನಾವು. ಅದು ಉಪಾಧ್ಯಾಯ ವೃತ್ತಿ ಬಹಳ ಶ್ರೇಷ್ಠವಾದದ್ದು. ಆದ್ದರಿಂದ ಮುಂದೆ ಬರ್ತಕ್ಕಂಥ ಉಪಾಧ್ಯಾಯರು ಈ ಒಂದು ಉಪಾಧ್ಯಾಯ ವೃತ್ತಿಯನ್ನು ಕಡೆಗಣಿಸಬಾರ್ದು. ಒಳ್ಳೆಯ ವೃತ್ತಿ ಇದು. ಆದ್ದರಿಂದ ಅದನ್ನು ಒಳ್ಳೆಯ ವೃತ್ತಿ ಅಂತ ಪರಿಗಣಿಸಿ ತಮ್ಮ ಕೆಲಸದ ವಿದ್ಯೆಯನ್ನು ಭಾಳ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಸಮಾಜದಲ್ಲಿ ಗುರುವಿನ ಮಹತ್ವ ಅಂದರೆ ಎಲ್ಲ ಹಂತದ ವೃತ್ತಿಗಳನ್ನು ತಿದ್ದಿರ್ತಕ್ಕಂಥ ಮಾರ್ಗವನ್ನು ತೋರಿಸ್ತಕ್ಕಂಥ ಗುರುಗಳು, ಆ ಗುರು ಪರಂಪರೆಯನ್ನು ಗೌರವಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೀರಿ. ನಮಗೆಲ್ಲ ದೇವರು ಒಳ್ಳೆಯದು ಮಾಡಿ ನಮ್ಮ ಮಾತುಗಳನ್ನು ತಿರುಳಿಗಳನ್ನು ಹೇಳಿದಂಥ ರಾಮಚಂದ್ರ ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳು. ಮುಂದೆ DS ಅವರು ಎರಡು ಮಾತನಾಡಬೇಕಾಗಿ ಕೇಳಬೇಕು. ಸಭೆಯಲ್ಲಿ ನೇಮಿಸತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳ ಸ್ನೇಹಿತರು, ಈಗಾಗಲೇ ನಾವು ಯಾಕೆ ಬಂದ್ವಿ, ಹೇಗೆ ಬಂದ್ವಿ, ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅದರಲ್ಲೂ ವಿದ್ಯಾರ್ಥಿ ಜೀವನ ಭಾಳ ಮುಖ್ಯವಾದ ಶ್ರೇಷ್ಠವಾದ್ದು. ಅದರ ಮೊದಲು ನಾನು ಒಂದೆರಡು ಮಾತುಗಳನ್ನು ವಿಶೇಷವಾಗಿ ಈ ಸಭಾಂಗಣದ ಬಗ್ಗೆ ಹೇಳಬೇಕಂತ ಅವಾಗಿಂದ ಶ್ರೀನಿವಾಸಗೆ ಕೇಳ್ಕೊಂಡೆ ಬಂದಿದ್ದಾರೆ. ವಿದ್ಯಾದಾನ, ಪ್ರದಾನ, ಗೋದಾನ ಈ ಎಲ್ಲ ದಾನಗಳಿಗಿಂತ
ಗೋದಾನ ಬಹಳ ಒಳ್ಳೆಯದು. ಅದನ್ನು ದಾನ ಮಾಡೋರಿಗೆ ಕೋಟಿ ಪುಣ್ಯ ಮಾಡ್ತಾರೆ. ಹಾಗೆ ಇಲ್ಲಿ ಕೂತಿರ್ತಕ್ಕಂಥ ಸವಾಂಗನ ಏನಿದೆ ಇವತ್ತು ಸುಮಾರು ಇಲ್ಲಿ ಈ ಊರಿನ ವೆಂಕಟರಾಮಯ್ಯನವರು ಅಂತ ಮಗ ಬಂದಿದ್ದಾರೆ. ಶ್ರೀನಿವಾಸ್ ಅಂತ ಇವ್ರ ತಂದೆ ಈ ಸಭಾಂಗಣಕ್ಕೆ 500 ಎಕರೆ ಜಮೀನನ್ನ ಉಚಿತವಾಗಿ ಶ್ರೀನಿವಾಸ ಮೂರ್ತಿ ಅಂತ ಅವ್ರ ತಂದೆ ವೆಂಕಟರಾಮಯ್ಯನವರು ಅಂತ ಅವರು ಈ ಒಂದು ಭೂಮಿಯನ್ನ ಉಚಿತವಾಗಿ ನೀವು ಮಾಡ್ಕೊಳ್ಳಿ, ನೀವು ಕಟ್ಕೊಳ್ಳಿ ಅಂತೇಳಿ ಈ ಒಂದು ಭೂದಾನಕ್ಕೆ ಕೊಟ್ಟಿದ್ದಾರೆ. ಅವ್ರು ಕೊಡದೇ ಇದ್ರೆ ಭಾಳ ಇದು ಕಟ್ಟೋದು ಭಾಳ ಕಷ್ಟ ಆಗ್ತಿತ್ತು. ಕರೆಕ್ಟು ಕರಿಯಪ್ಪನವರು ಅಂತೇಳಿ ಭಾಳ ವಿದ್ಯಾರ್ಥಿಗಳು ಅವ್ರ ಮಾರ್ಗದರ್ಶನದಲ್ಲಿ ಇದನ್ನು ಕಟ್ಟಿದ್ದಾರೆ. ಇದು ಒಂದು ನಾವೆಲ್ಲ ಕೂಡ ಯೋಚನೆ ಮಾಡಬೇಕು. ಭೂಮಿ ಕಡಿಮೆ, ಬಹಳ ಕಡಿಮೆ. ಆಮೇಲೆ ಇನ್ನೊಬ್ಬರು ಇದೇ ಊರಿನವರಿದ್ದಾರೆ, ಲಿಂಗಣ್ಣವರು ಅಂತ, ಅವರು ಎಕ್ಸ್ಪೈರ್ ಆಗಿದ್ದಾರೆ. ಅವರು ಕೂಡ ಈ ಒಂದು ಶಾಲೆಗೆ ದಾನವಾಗಿ 5 ಎಕರೆ ಕೊಟ್ಟಿದ್ದಾರೆ. ಇದು ಒಂದೇ ದೇವರ ಮುಂದೆ ಬಳಿ ಒಂದು ತಮಾಷೆ ನೀವೆಲ್ಲರೂ ನಾವೆಲ್ಲರೂ ಕೇಳಬೇಕು. ದೇವರ ಮುಂದೆ ಹತ್ರ 5 ಎಕರೆ ಇವತ್ತು ನಮ್ಮ ಸರ್ಕಾರ ವ್ಯವಸ್ಥೆಯಿದೆ. ಭೂಮಿ ನಮ್ಮ ವರ್ಷ ತಗೊಂಡಿದ್ದಾರೆ ಶಾಲೆಗೆ. ಇದು ಒಂದು ತಮಾಷೆ ಆಯಿತು. 2 ಭೂಮಿಗಳನ್ನ ಇಬ್ಬರು ನಾಯಕರು ಕಿತ್ತಾಡ್ತಾ ಇದ್ರು, ಕೋರ್ಟ್ಗೆ ಹಾಕ್ತಿದ್ರು. ಇಲ್ಲ ನಮಗೂ ನಾವು, ಇಲ್ಲ ನಮಗೂ ನಾವು. ಅವಾಗ ನಮ್ಮ ರಾಮಾಯಣ ಅಂತ ಇಲ್ಲಿ ಹೆಣ್ಮಕ್ಳಿದ್ರು. ನಾವೆಲ್ಲ ಒಂದ್ಸಲ ಏನು ಸರ್ ಈಗ ಮಾಡೋಣ ತಮಾಷೆ ಅಂತೇಳಿ ಅವ್ರ ಮನೆಗೆ ಹೋಗಿ ಕೆಲಸ ಮಾಡಿ, ನೀವಿಬ್ಬರು ತಗೊಳ್ಳೋದು ಬೇಡ, ಇದೆ ಜಮೀನ ಇಬ್ಬರು ತಗೊಳ್ಳೋದು ಬೇಡ, ದಾನ ಮಾಡಿದ್ವಿ ಇಬ್ಬರು 5 ಎಕರೆ ನಮ್ಗೆ ಒಳ್ಳೇದಾಗುತ್ತೆ ಮಕ್ಕಳಿಗೆ ಅಂತ ಹೇಳಿ ಅವ್ರನ್ನ ಕೇಳಿದಾಗ ಸಂತೋಷವಾಗಿ 5 ಎಕರೆ ಸಂತೋಷ ಕೊಟ್ಟಿದ್ದಾರೆ. ಅದು ನಿಜವಾಗ್ಲೂ ನಾವು ನೀವೆಲ್ಲರೂ ಕೂಡ ಮೆಚ್ಚತಕ್ಕಂಥದ್ದು, ಇದು ಮಾಡ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಚಿಕ್ಕಬಳ್ಳೂರು ಕಾಕಡವರು ಇದ್ರು. ಕಾಕಡವರು ಪ್ರೆಸಿಡೆಂಟ್ ಎಲ್ಲ ಆಗಿದ್ದರು ತಾಲೂಕು. ಅವರು ನಮಗೆ ಹೆಚ್ಚಿನ ಗೌರವ ಕೊಡಬೇಕು, ಈ ಸೌಕರ್ಯ ಕೊಡಬೇಕು ಅಂದಾಗ ನಮ್ಗೆ ಹೆಚ್ಚಿಗೆ ಸಹಾಯ ಮಾಡಿದ್ದಾರೆ. ಯಾಕೆ ನಾನು ಈ ಮಾತನ್ನ ಈ ಸಭೆ ತಮಾಷೆ ಅಲ್ಲ. 5 ಎಕರೆ 10 ಎಕರೆ 20 ಎಕರೆ ಇವತ್ತು ನಾವು ಕೂತಿದ್ದೀವಿ. ಇದನ್ನ ಇವತ್ತು ಹಣಕ್ಕೆ ಮಾರಿದ್ರೆ ಬೆಲೆನೇ ಇಲ್ಲ. ಹೌದು, ಬೆಲೆ ಆಗುತ್ತೆ, ಅಷ್ಟೊಂದು ಇದು ಬರುತ್ತೆ. ಆಮೇಲೆ ನಾರಾಯಣಗೌಡರು ದೇವಗುಂದಿ ಮತ್ತು ರಾಮೇಗೌಡರು ಅವರಿಬ್ಬರು ಸೇರ್ಕೊಂಡು 5 ಎಕರೆ ಜಮೀನನ್ನು ಆಮೇಲೆ ಈ ಒಂದು ಇದಕ್ಕೆ ಇಲ್ಲಿ ನಾವು ಏನು ಕೂತಿದ್ದೇವೆ ಆಡಿಟೋರಿಯಂ, ಈ ಆಡಿಟೋರಿಯಂನ ನಮ್ಮ ಶಾಲಾ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಇಲ್ಲಿವತ್ತವೇ ಪಕ್ಕದ ಹಳ್ಳಿಯವರು ರಾಮಚಂದ್ರ ರೆಡ್ಡಿ ಮತ್ತು ಲಕ್ಷ್ಮಣ ರೆಡ್ಡಿ ಅಂತ ಅವರ ಇದು ಸ್ನೇಹಿತರು, ಕುಟುಂಬದವರು ಎಲ್ಲರೂ ಸೇರಿ ನಮಗೆ ಈ ಒಂದು ಆಡಿಟೋರಿಯಂ ಸರ್ಕೊಟ್ಟಿದೆ ಕೊಟ್ಟರು. ಆದ್ದರಿಂದ ಇವರೆಲ್ಲರೂ
ಹೊಸಳ್ಳಿ ಅವರು ತೆಗೆದವರು. ಅದರಿಂದ ಈ ಒಂದು ವಿಚಾರವನ್ನು ಪ್ರತಿ ವರ್ಷ ನಾವು ಮಾಡುವ ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ದಯಮಾಡಿ ಅವರನ್ನ ಸ್ಮರಿಸಬೇಕು, ಎಲ್ಲರೂ ಕೂಡ ಸಂತೋಷಪಡಬೇಕು. ಈ ಒಂದು ಮಾತಿನ ತಾತ್ಪರ್ಯ ಏನಪ್ಪ ಅಂದರೆ, ಯಾವತ್ತೂ ನಾವು ಹತ್ತಿ ಬಂದ ದಾರಿಯನ್ನು, ಹತ್ತಿ ಬಂದ ಏಣಿಯನ್ನು ನೆನೆಸ್ಕೋಬೇಕು. ಯಾಕಂದರೆ ನಾವು ಎತ್ತರಕ್ಕೆ ಬೆಳಿಬೇಕಾದಾಗ ಇಂಥ ಒಂದು ಜಾಗದಲ್ಲಿ ಸುಸಜ್ಜಿತ, ಇವತ್ತು ಕಮರ್ಷಿಯಲ್ ಆಗಿ ಬೆಳೀತಾ ಇರ್ತಕ್ಕಂಥ ಪ್ರದೇಶ ಬೆಂಗಳೂರಿನಿಂದ ಈ ಭಾಗ, ಇವತ್ತು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ನೆಲೆಯನ್ನು, ನೆರಳನ್ನು, ವಿದ್ಯಾದಾನವನ್ನು ಕೊಡುವಂಥ ಪುಣ್ಯ ಭೂಮಿಯನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಅದು ಪುಣ್ಯದ ಕೆಲಸ. ತರತರಾಂತರಗಳವರೆಗೂ ಆ ಕುಟುಂಬಕ್ಕೆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತುಗಳನ್ನ ಆಡ್ತಕ್ಕಂಥ DSSR ಧನ್ಯವಾದಗಳು. ಮುಂದಿನ ಒಂದು ಹಿತನುಡಿಗಳನ್ನು HSP ಸರ್ ಅವರು. ನಾನು ಮಾತಾಡೋದು ನಿಮಗೆ ಕೇಳಿಸುತ್ತಾ? ಯಾಕಂದ್ರೆ ನನಗೆ ಕಿವಿ ಕೆಲಸ. ಸ್ನೇಹಿತರೆ, ಸಹೋದರರು ಮಿತ್ರರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿನಿಯರಿಗೆ ತಿಳಿಯೋದಕ್ಕೆ ನನಗೊಂಥರ ಸಂಕೋಚ ಆಗ್ತಾ ಇದೆ. ನಮಗಿಂತ ನೀವು ಮುಂದುವರೆದಿದ್ದೀರಾ ಜೀವನದಲ್ಲಿ. ನಾವು ಸುಮಾರು 35 ವರ್ಷಗಳಾಗಿರ್ಬೋದು ಕಳಿಸುತ್ತೆ ನಿಮ್ಮ ಬ್ಯಾಚು. ಈ 35 ವರ್ಷಗಳಾದ್ಮೇಲೆ ಕೂಡ ನಮ್ಮನ್ನ ಗುರುಗಳು ನೆನೆಸ್ಕೊಂಡು ನೀವು ಈ ರೀತಿ ಸನ್ಮಾನ ಮಾಡ್ತಾ ಇರೋದು ನನಗೆ ಬಹಳ ಆಶ್ಚರ್ಯ ಅನಿಸುತ್ತೆ. ಬಹುಶಃ ಮನುಷ್ಯನಿಗೆ ಬೆಳೆದ ಮೇಲೆ ಬೆಳೀತಾ 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 ಬುದ್ಧಿಯನ್ನು ಬೆಳೆದು ಭಾಳ ಅನುಭವ ಬರುತ್ತೆ. ಪುಸ್ತಕದಲ್ಲಿ ಓದೋದು ಮಾತ್ರ ಅಲ್ಲ, ಜೀವನದಲ್ಲಿ ಅನುಭವ ಅನ್ನೋದು ಭಾಳ ದೊಡ್ಡದು. ಗುರುಗಳು ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಯಾರ್ಯಾರು ಏನೇನು ಮಾಡಿದ್ರು, ನಮ್ಗೆ ಏನು ಗೊತ್ತಿರಲಿಲ್ಲ, ಏನೇನು ಹೇಳ್ಕೊಟ್ರು ಅನ್ನೋದು ಎಲ್ಲರೂ ನಾವು ಗುರುಗಳಾಗಿರೋದು ಇನ್ನೊಂದು ಹತ್ರ ಕಲ್ತ್ಕೊಂಡು ಬಂದಿರೋದೇ. ಅವ್ರಿಗೆ ನಿಮ್ಮೊಂದು ಮಾತು ಗೊತ್ತಿರ್ಬೋದು, ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ. ಯಾರಿಗೂ ಉತ್ತರ ಹೇಳಕ್ಕೆ ಸಾಧ್ಯ ಇಲ್ಲ ಅಲ್ವೇ? ಆ ಥರ ಗುರುಮೂರ್ತಿ ಕೂಡ ನನ್ನನ್ನು ನೋಡಿ ಎಷ್ಟೋ ಸಾರಿ ಮಾತಾಡಿದ್ದಾರೆ. ನನಗೆ ಮರ್ತೇ ಹೋಗಿದೆ. ನನಗೆ ಗಾಪ್ಕಳದಲ್ಲಿ ಡಿಮೆನ್ಸಿಯಾ ಬಂದಿದೆ. ಏನಾಗಿದೆ? ಮರುವು. ಡಿಮೆನ್ಸಿಯಾ ಅಂದರೆ ಮರುವಂತೆ. ಆಗಾಗ ಮರ್ತು ಬಿಡ್ತೀರ ನೀವು. ಭಾಳ ಎಚ್ಚರಿಕೆಯಿಂದ ಇರಬೇಕು. ನಿಮಗೆ 82 ಆಗಿ 83 ನಡೀತಾ ಇದೆ ನನಗೆ. ಬಾಕಿ ಅವರೆಲ್ಲ ಇದ್ದಾರೆ. ಇಷ್ಟು ಆರೋಗ್ಯವಾಗಿರೋದೇ ಹೆಚ್ಚು. ಈ ಗುರುಗಳು ನಾನು ಗಂಟೆಗಟ್ಟಲೆ ಮಾತಾಡ್ತೀನಿ. ಯಾಕಂದರೆ ನಾನು ಇಲ್ಲಿಂದ ಕಾಲೇಜಿಗೆ ಹೋಗಿ ಲೆಕ್ಚರರ್ ಆಗಿದ್ದೆ. ಲೆಕ್ಚರರ್ ಕೊಡಬೇಕು. ಆದ್ದರಿಂದ ಈಗ ಈ ಸಂದರ್ಭದಲ್ಲಿ ಬೇಡಿ, ನಾನು ನಿಮ್ಮ ಹಾಗೆ ಸ್ಟೂಡೆಂಟ್ ಆಗಿದ್ದು ಗುರುಗಳಾಗಿ ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ, ಸುಖ ದುಃಖಗಳನ್ನು ಅನುಭವಿಸಿ ಈಗ ಚೆನ್ನಾಗಿದ್ದೀನಿ. ಟೆನ್ಷನ್ ಬರುತ್ತೆ ನನಗೆ. ಕೆಲಸ ಮಾಡ್ತಾ ಇದ್ದಾಗ ಎಷ್ಟು ಬರುತ್ತೋ ಅದ್ರಿಗೆ 2-3 ಟೆನ್ಷನ್ ಬರುತ್ತೆ. ಈಗ ಆ ಥರ ಪ್ರಪಂಚನೇ ಹಾಗೆ ಆಗ್ತಾ ಇದೆ. ಈ ಗುರುಗಳು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಾನೀಗ ವಯಸ್ಸಾದ ಮೇಲೆ ಎಲ್ಲದಕ್ಕೂ ಬಹುಶಃ ನನಗೆ ನಿಮಗೂ ಮುಂದೆ ಆಗ್ಬೋದು. ಎಲ್ಲ ಈ ಪ್ರಪಂಚ ಎಲ್ಲ ನನಗೇನು ಬೇಕಿಲ್ಲ. ಎಲ್ಲಿಂದನೋ ಬರ್ತೀವಿ, ಎಲ್ಲಿಗೂ ಹೋಗ್ತೀವಿ. ನಾನು ಹಿಂದಿನಲ್ಲಿ ಹೇಳ್ಬೋದು, ಇನ್ನೂ ಚೆನ್ನಾಗಿರ್ಬೋದು. ಎಲ್ಲರಿಗೂ ಹಿಂದಿ ಗೊತ್ತಾಗಲ್ಲ, ಅದರಿಂದ ನಾನು ಹೇಳಲ್ಲ. हम कहाँ से आए हैं और कहाँ जाते हैं, इस दुनिया में क्यों आए हैं, किसने हमें भेजा, कौन हमें वापस कर लेता है। अर्थात इसका अर्थ क्या है? हम भगवान बोलते हैं, देव रूप बोलते हैं, देव ನಾವು ಕಲ್ಪಿಸ್ಕೊಂಡ್ರು. ಒಬ್ಬ ಕವಿ ಹೇಳ್ತಾನೆ, ಮನುಷ್ಯ ಈ ಬ್ರಹ್ಮಾಂಡವನ್ನು ಅರ್ಥ ಮಾಡಲಿಕ್ಕೆ ಬೇಕಾದಷ್ಟು ಪ್ರಯತ್ನ ಪಟ್ಟಿದ್ದಾನೆ. ಋಷಿ ಮುನಿಗಳು ಹಿಮಾಲಯದಲ್ಲಿ ಕೂತ್ಕೊಂಡು 100 ಅವರು ಬದುಕಿರೋದಕ್ಕೆ ತಪಸ್ಸು ಮಾಡಿದ್ದಾರೆ. ಅವರು ತೋಚಿದ
ಹೆಚ್ಚಿನವರು ಹೇಳಿದ್ದಾರೆ. ದೇವರು ಅಂದ್ರೆ ಏನು, ಬ್ರಹ್ಮಾಂಡ ಅಂದ್ರೆ ಏನು, ಈ ಸೃಷ್ಟಿ ಹೇಗಾಯಿತು, ಇದು ಋಷಿ ಮುನಿಗಳು ಹೇಳಿದರು ತಪಸ್ಸು. ಈಗ ವಿಜ್ಞಾನ ಬಹಳ ಮುಂದುವರೆದಿದೆ, 150 ವರ್ಷಗಳಿಂದ ಅಷ್ಟೇ. ಬಿಗ್ ಬ್ಯಾಂಗ್ ಅಂತ ಒಂದು ಥಿಯರಿ ಇದೆ ವಿಜ್ಞಾನದಲ್ಲಿ. ಬಿಗ್ ಬ್ಯಾಂಗ್ ಕೆಲವು ಕೇಳಿರ್ತೀರ. ಬಿಗ್ ಬ್ಯಾಂಗ್ ಅಂದ್ರೆ ಏನಂದ್ರೆ ಪ್ರಪಂಚನೇ ಇರಲಿಲ್ಲ, ಬ್ರಹ್ಮಾಂಡನೇ ಇರಲಿಲ್ಲ, ಶೂನ್ಯ. ಯಾವುದೋ ಒಂದು ಕಾಲದಲ್ಲಿ ಭಾರಿ ದೊಡ್ಡ ವಿಸ್ಫೋಟ ಆಯಿತು, ಭಯಂಕರವಾದ ವಿಸ್ಫೋಟ, ಆಸ್ಫೋಟ. ಆವಾಗ ಕೋಟ್ಯಾಂತರ ನಕ್ಷತ್ರಗಳು, ಗ್ರಹಗಳು, ಭೂಮಿ ಎಲ್ಲ ಸೃಷ್ಟಿಯಾಗಿದೆ. ಯಾರು ಹೇಳಿದ್ದು? ದೊಡ್ಡ ದೊಡ್ಡ ವಿಜ್ಞಾನಿಗಳು ಸಂಶೋಧನೆ ಮಾಡಿ. ಈಗ ಕೇಳಿಸ್ಕೊಂಡಿದ್ದೀವಿ, ಅರ್ಥ ಆಗಿದೆ, ಅದರ ಅನುಭವ ಇರ್ತಕ್ಕಂಥ ಅದನ್ನೇ ಅವ್ರು ಹೇಳಿದ್ರು. ನನಗೆ ನಿಮಗೆಲ್ಲ 80 ವರ್ಷ ಆದಾಗ ನನ್ನ ಜ್ಞಾನ ನಿಮಗೂ ಬಂದಿರುತ್ತೇನೋ ಅಂತ. ಇಷ್ಟೊಂದು ಸಮಂಜಸವಾದ ಅಂದರೆ ಎಲ್ಲ ಸತ್ಯವನ್ನು, ಸತ್ಯದ ಅನ್ವೇಷಣೆಯಲ್ಲಿ ಹುಡ್ಕೊಂಡು ಹೋದವರೆಲ್ಲ ಸತ್ಯ ಕಂಡವ್ರು ಯಾರು ನಮ್ಗೆ ಹೇಳಲಿಕ್ಕಿಲ್ಲ, ಬರ್ದಿಟ್ಟೋಗಿದ್ದಾರೆ ಅಂತ ಒಂದು ಎಲ್ಲರ ಹಿತನುಡಿಗಳನ್ನು ಹೇಳಿದಂಥ HSK ಸರ್ ಅವರಿಗೆ ಧನ್ಯವಾದಗಳು. ಈಗ ಗುರುಮೂರ್ತಿ ಸರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಇನ್ನೊಂದಷ್ಟು 20 ವರ್ಷಕ್ಕೆ ಪ್ರೀತಿಯ 91ನೇ ಬ್ಯಾಚಿನ ನಿಮ್ಮ ವಿದ್ಯಾರ್ಥಿಗಳ ಸ್ನೇಹಿತರು ಬಗ್ಗೆ ಗೊತ್ತಾಗ್ತದೆ. ನೀವು ವಿದ್ಯಾರ್ಥಿಗಳು ಅಂತ ನಿಮ್ಮ ದೃಷ್ಟಿಯಲ್ಲಿ ನೋಡ್ತಾರೆ, ನೀವು ಬೆಳೆದಿರುವಂಥ ರೀತಿ ನೋಡಿದ್ರೆ ನನಗೆಲ್ಲ ಸ್ನೇಹಿತರ ತರ ಕಾಣಿಸ್ತೇವೆ. ಆದರೆ ಆ ಕಾಲಘಟ್ಟದಲ್ಲಿ ಅಷ್ಟೇ ನೀವು ವಿದ್ಯಾರ್ಥಿಗಳು. ಅಂತ ದಾಟಿದ ಮೇಲೆ ಒಬ್ಬ ಮೇಷ್ಟ್ರು ನಿಜವಾದ ಮೇಷ್ಟ್ರು ವಿದ್ಯಾರ್ಥಿಯನ್ನ ಸ್ನೇಹಿತರಾಗಿ ನೋಡ್ತಾರೆ ಅನ್ನುವಂಥದ್ದು ಅನೇಕ ಎಕ್ಸಾಂಪಲ್ಸ್ ನೋಡ್ಬೋದು. ನಾನು ಅದಕ್ಕೆ ಮೊದಲು ವೇದಿಕೆ ಮೇಲೆ ಇರುವಂಥ ನಮ್ಮ ಮೇಷ್ಟ್ರ ಬಗ್ಗೆ ನಾನು ಶಿಷ್ಯನಾಗಿ ನಿಮ್ಮ ಮಾತುಗಳನ್ನು ನಾನು ರಿಪೀಟ್ ಮಾಡ್ತೇನೆ. ನನ್ನ ಪ್ರೀತಿಯ ಇಷ್ಟೊತ್ತು ಮಾತಾಡಿದ್ರು HSK ಅವರು. ಬಹುಶಃ 80 ವರ್ಷ ನಾವು ಮುಟ್ಟಿದ ಮೇಲೆ ಮಾತ್ರ ಆ ಥರದ ಅಧ್ಯಾತ್ಮದ ಒಂದು ಹುಡುಕಾಟ, ಈಗೆಲ್ಲ ಹುಡುಗಾಟ ಇರುತ್ತೆ. ವಯಸ್ಸು ನಡೆದ ಹಾಗೆ ಒಂದು ಹುಡುಕಾಟ ಶುರುವಾಗುತ್ತೆ. ಆ ಹುಡುಕಾಟದ ಘಟ್ಟ ಮತ್ತು ಭಾಷೆ. ನಾನು ಪಾಠ ಕೇಳಿದ್ದೀನಿ, ನೀವೆಲ್ಲ ಕೇಳಿದ್ದೀರ. ಎಷ್ಟು ನಿಷ್ಠುರವಾಗಿ ಪಾಠ ಮಾಡ್ತಾರೆ, ಎಷ್ಟು ಅವ್ರಿಗೆ ಕೇಳಿಸ್ತಾರೆ ನಾನು ಮಾತಾಡ್ತಾರೆ. ನಾನು ಅವ್ರ ಜೊತೆಲೇ ಲೆಕ್ಚರರ್ ಆಗಿದ್ದೆ, ಮಾನೂರಲ್ಲಿ ಲೆಕ್ಚರರ್ ಆಗಿದ್ರು, ನಾನು ಅವ್ರ ಜೊತೆ ಲೆಕ್ಚರರ್ ಆಗಿದ್ದೆ. ಬಹಳ ಒಳ್ಳೆ ಪಾಪ್ಯುಲರ್ ಟೀಚರ್. ಎಲ್ಲೋ ಒಂದು ರೈಲ್ವೆ ಸ್ಟೇಷನಲ್ಲಿ ಕಡಲೆ ಬೀಜ ಮಾಡ್ತಾ ಇದ್ದಂಥವ್ರು, ಯಾವುದೋ ಹಿಂದಿ ಎಕ್ಸಾಮ್ ಪಾಸ್ ಮಾಡಿ ಮೇಸ್ಟರ್ ಆಗಿತ್ತು. ಅಕಸ್ಮಾತ್ವಾಗಿ ಕೆಲಸ ತೆಗೆಸ್ಕೊಂಡಿದ್ದು HSK ಅವರು. ಆಮೇಲೆ ಇಂಗ್ಲೀಷ್ ಹಿಂದಿ MD ಮಾಡಿದ್ದು. ಶಂಕರ್ ದಯಾಳ್ ಶರ್ಮಾ ಅವರು ರಾಷ್ಟ್ರಪತಿಗಳಾಗಿದ್ದಾಗ ನಮ್ಗೆ ಅವ್ರು ಹೇಳಿದ್ದು ನಾನು ಮುಂದೆ ಹೇಳ್ತಾ ಇದ್ದೀನಿ. ಡೆಲ್ಲಿನಲ್ಲಿ ಒಂದು ದೊಡ್ಡ ಸಮ್ಮೇಳನದಲ್ಲಿ ಇವರು ಮಾತನಾಡಿದಂಥ ಅದ್ಭುತವಾದ ಹಿಂದಿಗೆ ಇಡೀ ಅಲ್ಲಿದ್ದಂಥ ಸಭೆ ಚಪ್ಪಾಳೆ ತಡ್ತಾರೆ. ನೆಕ್ಸ್ಟ್ ಕೇಳಿಸ್ತಾ ಇಲ್ಲ, ನಾನು ನೆಕ್ಸ್ಟ್ ಮಾತಾಡೋದು ಮುಂದೆ ಹೇಳ್ತಾ ಇದ್ದೆ. ನನ್ನ ಪಕ್ಕದಲ್ಲಿ DSC ಇದ್ದಾರೆ. ಈ ವಯಸ್ಸನ್ನುವಂಥ ಕಾಲಪುರುಷ ಎಲ್ಲರನ್ನೂ ಟಚ್ ಮಾಡ್ತಾ ಇರ್ತಾರೆ. ಸಾಕು ನೀನು ಜಗತ್ತಿಗೆ ಬಂದಿದ್ದು, ನೆಕ್ಸ್ಟ್ ವಿಧಾನವೇ ಗೊತ್ತಿಲ್ಲ, ನಮ್ಮ ರೂಢಿ ಮಾತಿದ್ದು. ಸಾಕಪ್ಪ ನೀನು ಇವಾಗ ಕೌಂಟಿಂಗ್ ಯುವರ್ ಲಾಸ್ಟ್ ಡೇಸ್ ಅಂತ ಹೇಳ್ತೀನಿ. ಮೇಸ್ಟ್ರಿಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಮೇಸ್ಟ್ರು ಮಗ ಮಾತಾಡೋ, ಮಗ ಬಯಾಲಜಿಕಲ್ ಸನ್. ನಾನು ಸಣ್ಣ ಹಳ್ಳಿಯಲ್ಲಿ ನಮಗೆ 8ನೇ ಕ್ಲಾಸು 6ನೇ ಕ್ಲಾಸಲ್ಲಿ ABCD ಕಲ್ತ್ಕೊಂಡಾಗ ಇವತ್ತು ನಾನು ಇಂಗ್ಲೀಷಲ್ಲಿ ಡಾಕ್ಟರೇಟ್ ಮಾಡ್ಕೊಂಡಿದ್ದೀನಿ. ಓಕೆ, ಜಗತ್ತನ್ನು ಒಂದಷ್ಟು ಸುತ್ತಾಡಿದ್ದೀನಿ, ಇಡೀ ಭಾರತದ ಮೂಲೆ ಮೇಲೆ ಓಡಾಡಿದ್ದೀನಿ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯದರ್ಶಿಯಾಗಿ ನಾನು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಅನೇಕ ಜನರು. ಮೊನ್ನೆ ತಾನೇ ಒಬ್ಬರು MT ವಾಸುದೇವನ್ ನಾಯರ್ ತಿಳ್ಕೊಂಡು ಮಲಯಾಳಂನಲ್ಲಿ ಗೊತ್ತಾಗಲ್ಲ, ಅವರ ಫೇಮಸ್ ರೈಟರು. ಅವ್ರು ಬಂದರೆ ಇಡೀ ಕೇರಳ ಎದ್ದೆತ್ಕೊಡುತ್ತೆ. ಅವರು ದೇವರ ಇನ್ನೊಂದು ರೂಪ ಅಂತ ನಾನು ಮನೆಯಲ್ಲೇ ನೋಡ್ಕೊಂಡಿದ್ದೆ. ತುಂಬ ಭಾಳ ಅದ್ಭುತವಾದಂಥ ಸಾಹಿತಿಗಳು ತಿಳ್ಕೊಂಡು ಮನೆ ಅದಕ್ಕೆ ನಾನು ತುಂಬ ಅಪ್ಸೆಟ್ ಆಗಿದ್ದೆ. ಒಂದು ಸಣ್ಣ ಬೀಡಿ ಕಿವಿನಲ್ಲಿ, ಒಂದು ಪಂಚೆ ಅಂತ ಅದೆಲ್ಲ ವಿಚಿತ್ರವಾದ ಜಗತ್ತಿನಲ್ಲಿ ಬದುಕಿನ ಸತ್ಯ ಅರ್ಥ ಆದಮೇಲೆ ಈ ಡಿಗ್ರಿಗಳು, ಈ ಮೋಹಗಳೆಲ್ಲ ಅವರೆಲ್ಲ ಬಿಟ್ಟಿರ್ತಾರೆ. DSA ಈಗ
ಆ ರೀತಿ ಒಂದು has reached the status of disinterestedness ಅಂತ ಇಂಗ್ಲೀಷಲ್ಲಿ ಒಂದು ಸ್ಥಿತಪ್ರಜ್ಞತೆಯನ್ನು ಮುಟ್ಟಿದ್ದಾರೆ. ನನಗೆ ಇಂಗ್ಲೀಷ್ ಕಲ್ತ್ಕೊಟ್ಟು ಅಂತ ಅನ್ನಿಸ್ತು. ಆವಾಗ ನಾನು ಇಲ್ಲಿ ಎಂಥ ಶಾಲೆ ಹತ್ರ ಇದು ಒಂದು ರೀತಿ ದೇವಸ್ಥಾನ ಇದು. ನಾವೆಲ್ಲ ಹಳ್ಳಿಯಿಂದ ಬರಬೇಕಾದ್ರೆ ಚಪ್ಪಲಿ ಎಲ್ಲ ನಾವು ಹಾಕೇ ಇಲ್ಲ, ಎಸ್ಎಸ್ಸಿ ಚಪ್ಪಲಿ ಹಾಕ್ತವಲ್ಲ, ಒಂದು ಬ್ಯಾಗ್ ಈ ಥರ ಹಾಕೊಂಡು ತಲೆ ಬಾಚಿದ್ರೆ ಹೆಡ್ ಮಾಸ್ಟರ್ ಅಂತ ಒಬ್ಬ ಮಹಾನ್ ವ್ಯಕ್ತಿ ಕೆ ರಾಮಯ್ಯ ಅಂತ, ಅವರು ತೀರ್ಕೊಂಡಾಗ ನಾವೇ ಅವ್ರ ಮೇಸ್ಟ್ರು ಹೆಣ ಹೋಗ್ತೀವಿ ನಾವು ಅಂತ ಮೇಸ್ಟ್ರು ಕೆ ರಾಮಯ್ಯ ಅಂತ. ನನಗೆ ಇಲ್ಲಿ ನೈಟ್ ಸ್ಕೂಲ್ ಮಾಡ್ತಾ ಇದ್ರು, ಟ್ಯೂಷನ್ ಫೀಸ್ ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಕೆಲವು ಮೇಸ್ಟ್ರು ಸೇರಿಸ್ತಿರ್ಲಿಲ್ಲ. ನಮ್ಮ ಎಚ್ ಎಸ್ ಪಿಯವರು ಅದೆಲ್ಲ ಟ್ರೆಷರ್ ಖಜಾಂಚಿ ಅವರು ಎಲ್ಲ ಕಟ್ಟ ಜಡಿ ಆಚೆ ಅಂದರು, ನಾವು ಕೇಳಿಸ್ತಾ ಇಲ್ಲ ಐತೆ. ಸೊ ಆಮೇಲೆ ಹೆಡ್ ಮಾಸ್ಟ್ರು ಯಾಕೆ ಟ್ಯೂಷನ್ ಬಂದಿಲ್ಲ ಅಂದರು. ನಾನು ಇಲ್ಲ ಸರ್, ನಾಳೆಯಿಂದ ಹೋಗ್ತೀನಿ ಅಂದೆ. ಯಾಕೆ ಅವ್ರು ಸೇರಿಸಿಲ್ಲ ಅಂತ, ಸರ್ ಫೀಸ್ ಕಟ್ಟಿಲ್ಲ ಅಂದರು. ಕೈಯಿಂದ ದುಡ್ಡು ಕೊಟ್ಟರು ಮೇಸ್ಟ್ರು ಯಾರು ಕೆ ರಾಮಯ್ಯ. ಅವ್ರು ಸಾಯೋ ಕಾಲದಲ್ಲಿ ಹೆಡ್ ಮಾಸ್ಟ್ರು ವಯಸ್ಸಾದವ್ರಿಗೆ ಏನೇನು ಸಮಸ್ಯೆ ಇತ್ತು, ಆಧಾರ್ ಕಾರ್ಡ್ಗಳು, ಒಂದು ಏನೇನೋ ಬಹಳ ಸಮಾಜ ಸೇವೆ ಮಾಡ್ತಾ ಇದ್ರು, ಗಾಂಧಿ ಟೋಪಿ ತಗೊಂಡು ಅಂಥವ್ರನ್ನೆಲ್ಲ ನಾವು ಮೇಸ್ಟ್ರೆಲ್ಲ ಕೊಟ್ಕೊಂಡಿದ್ದೀವಲ್ಲ ಅನ್ನೋದೇ ನಮ್ಮಿಂದ ಪುಣ್ಯ. ಇವರು BS ಮಾತಾಡ್ತಾ ಇದ್ರೆ ನಾವು ತುಟಿಗೆ ನೋಡ್ತಾ ಇದ್ದೆ, ಈ ಇಂಗ್ಲಿಷಿನ ಭಾಷೆ ಏನು ಮಾತಾಡ್ತಾರೆ DSA ಅಂತ ಒಂದು ಪ್ರೈಸಸ್ ಮಾಡೋದು. ಈಗ ನನಗಂತೂ ಚೆನ್ನಾಗಿ ಗೊತ್ತಿರೋದು, ಕನ್ನಡಕ್ಕಿಂತ ಚೆನ್ನಾಗಿ ಮಾತಾಡ್ತೀನಿ ನನಗೆ. ಅದೊಂದು ಆ ಕಾಲದಲ್ಲಿ ಬ್ರಿಟಿಷ್ ಭಾಷೆ, ಇವತ್ತು ಜಗತ್ತಿನ ಭಾಷೆ, ಮಾರ್ಕೆಟಿಂಗ್ ಲ್ಯಾಂಗ್ವೇಜ್. ಅನ್ನ ಕೊಡುವಂಥ ಚಿಕ್ಕ ಭಾಷೆ ಇದೆ ಅಂದರೆ ಜಗತ್ತಿನ ಭಾಷೆ. ಹಾಗಾಗಿ ಇಂಗ್ಲೀಷ್ನ ನಾವಿವತ್ತು ನಾನು ಇಂಗ್ಲೀಷ್ ಕಲಿಯಿಲ್ಲ ಅಂತ ಅನ್ನೋ ಮುಟ್ಟಾಳನ್ನು ಯಾರಿಲ್ಲ. ಇಂಗ್ಲೀಷ್ ಚೆನ್ನಾಗಿ ಕಲಿತು ಕನ್ನಡ ನಮ್ಮ ತಾಯಿ, ಅದರ ಬಗ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಈಸ್ ಹ್ಯಾಪಿನೆಸ್ ಈಸ್ ನೋ ಬೌಂಡ್ಸ್ ಅನ್ನೋ ಪ್ರೇಸ್ ಅದು. ಏನಿದು ನನ್ನ ಪ್ರೈಸಸ್ ಮೀಡಿಯಮ್ಸ್ ಎಲ್ಲ ಗೊತ್ತಾಗ್ತಿರಲಿಲ್ಲ. ಈಗ ಯಾರಾದ್ರೂ ಮಾತಾಡಿದ ತಕ್ಷಣ ಯೋಚನೆ ಮಾಡ್ತೇನೆ, ಸ್ಟ್ರಕ್ಚರ್ ಹೇಗಿದೆ, ಪ್ರೈಸಸ್ ಎಲ್ಲ ಕರೆಕ್ಟ್ ಆಗಿದೆಯಾ. ನಮ್ಮ ಪ್ರೊಫೆಸರ್ ಮಾತಾಡ್ತಾ ಇದ್ದು ನೋಡ್ತಿರ್ತೇನೆ, ವೆದರ್ ಈ ಸ್ಪೀಕಿಂಗ್ ಗುಡ್ ಇಂಗ್ಲೀಷ್, ಕರೆಕ್ಟ್ ಇಂಗ್ಲೀಷ್ ಅಂತ. ಆದರೆ ನಮಗೆ ಒಂದಷ್ಟು ಹುಟ್ಟಾಟದ ವ್ಯಕ್ತಿ ನಾವು MR ಧರ್ಮರಾಯರು ಅಂತ ಇದ್ರು. MR ಅದು ಯಾರು ನೋಡಿತಾನೆ ಇರಲಿಲ್ಲ. MR ನೋಡಿ ಅಂಥವ್ರು ಮಾಡುವ PhD ಅವರು ನೋಡಿದ್ರು. BS ಅಂದ್ರೆ ಬಾಕ್ಸಿಂಗ್ ಮಾಡೋದು. ಎಸ್, ನಮ್ಗೆಲ್ಲ ಭಾರಿ ಒದೆ ಬಿಡ್ತಾ ಇತ್ತು. ಅವ್ರ ಮೇಸ್ಟ್ ನೋಡ್ಕೊಳ್ತಾ ಇದ್ವಿ ಯಾವ ನೋಡೋದಿದ್ದಾನೆ ಅಂತ. ಎಸ್, ಅಂದ್ರೆ ಅವರು ಈಗೆಲ್ಲ ಹೊಡೆಯೋದೆಲ್ಲ ಫೋಕ್ಸೋ ಆಗ್ತಿದೆ, ಹೊಡೆಯಂಗಿಲ್ಲ, ಮಾಡಂಗಿಲ್ಲ. ಆ ಕಾಲದಲ್ಲಿ ಗೊತ್ತಿರ್ತಾ ಇದೆ. ಸಂಪಂಗ್ ಮೇಸ್ಟ್ರು ಅಂತ ನಾನು ಒಬ್ಬ ಬೆಸ್ಟ್ ಟೀಚರ್ ಇದ್ರು ದೇನ್ ಮುಂದಿದೆ ಕಾಲಲ್ಲಿ ಓದಿದ್ರು. ನಾನು ಕಾಲಲ್ಲಿ ಯಾರೋ ಹುಡುಗಿ ಕಲ್ಕುಂಟೆ ಎಲ್ಲ ಕಳಿಕಲ್ಲಿಂದ ಬರ್ತಾ ಇದ್ರು, ಶಕೀಲಮ್ಮ ಅಂತ. ಕಿಟಕಿನಲ್ಲಿ ನೋಡ್ಬಿಟ್ಟು ಯಾರು ಇನ್ನೊಬ್ಬರು ನಿಂತಿದ್ರು, ಏನೇ ಶಕೀಲ್ ನಿಮ್ಮ ಮಾವು ನೋಡ್ತಾ ಇದೆಯಾ ಅಂತ ಬಂದು ಕಾಲಲ್ಲಿ ಓದಿರೋರು. ಅನ್ನೂರಿಯಿಂದ ಒಬ್ಬ ಮೈಸೂರಿನಿಂದ ಬರ್ತಾ ಇದ್ದ, ಅವ್ನು ಬರ್ತಿದ್ದಕ್ಕೆ ಅವ್ನು ಅಲ್ಲೇ ಅಟೆಂಡ್ ಮಾಡ್ಕೊಂಡ್ಬಿಟ್ಟು ಕಾಲೇಜ್ ಏನ್ ಬಂದಿದ್ವಿ. ಅಲ್ಲೆಲ್ಲ ಬೆಂಚ್ ಗಿಂಚ್ ಏನೂ ಇಲ್ಲ, ಎಲ್ಲ ನೆಲಗರ ಕೊಟ್ಕೊಡೋರು, ಒಬ್ಬರಿಗೂ ಇನ್ನೊಬ್ಬರನ್ನು ಟಚ್ ಆಗ್ತಾ ಇತ್ತು. ಭಾರತದ ಶಿಕ್ಷಣವನ್ನ ಹೇಗೆ ಗ್ರಾಮೀಣ ಭಾರತ ಕಟ್ಕೊಳ್ತಾ ಬರ್ತೋದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನನ್ನ ಕಾಲಲ್ಲಿ ಬರ್ತಾ ಇದೆ ಡ್ಯಾಮ್ ಮುಂದೆ ಅಂತ. ಡ್ಯಾಮ್ ಮುಂದೆ ಅಂದ್ರೆ ಈ 20 ಕಿಲೋಮೀಟರ್ ಸೀಮೆ ಎಲ್ಲ ಸೇರಿ ಡ್ಯಾಮ್ ಮುಂದೆ ಡೆವಲಪರ್ ಅಂತಲ್ಲ, ಅಂದ್ರೆ ಏಕಕಾಲಕ್ಕೆ ದೇವನ ಮುಂದೆ. ಆದ್ರೆ ವಿಶಾಲವಾದ ಅರ್ಥದಲ್ಲಿ ಇಡೀ ಗ್ರಾಮೀಣ ಭಾರತ ಹೇಗೆ ಹೆಜ್ಜೆ ಆಗ್ತಾ ಇದೆ. MR ಎನ್ಕರೇಜ್ ಮಾಡೋರು. ನಾವೆಲ್ಲ MR ಹತ್ರ ಇಂಗ್ಲೀಷಲ್ಲಿ ಏನೋ ಮಾತಾಡೋದು, ಕೆಟ್ಟ ಇಂಗ್ಲೀಷಲ್ಲಿ. ಅವ್ರ ಹತ್ರ ನಮ್ಮನ್ನ ನೀವೇನಿಗೆ ಮಾತಾಡ್ತಿದ್ದ ಅಂತಾನೆ ಇರಲಿಲ್ಲ. ಅದು ನೇಸ್ಟಿಗೆ ಬರ್ತಾ ಇತ್ತಲ್ಲ ಅದು ಗೊತ್ತಿಲ್ಲ. ಎಸ್, ಅದು ಗ್ರಾಮೀಣ ನೇಸ್ಟಿನ ಸ್ಥಿತಿ. ಅದು ಒಬ್ಬ MR ಅಲ್ಲ, ಅದು ಇಡೀ ಭಾರತದ MR ಪರಿಸ್ಥಿತಿ. ಅದು ಇಂಗ್ಲೀಷ್ ಅನ್ನೋದು ಒಂದು ಪರದೇಶಿ ಭಾಷೆ ಕಲಿಬೇಕಾದ್ರೆ KNU ಭಾಳ ಸ್ಟ್ರಿಕ್ಟ್ ಮೆಸ್ಟ್ರು. ತನ್ನ ಸಬ್ಜೆಕ್ಟ್ ಆಯಿತು, ತಾನಾಯಿತು, ಅಷ್ಟಕ್ಕೆ ಕ್ಲಾಸಿಗೆ ಮಾಡಬೇಕು, ಎರಡನೇ ಮಾತಾಡ್ತಾರೆ. ಆದರೆ KNU ಯಾವತ್ತೂ ಸಾಹಿತ್ಯದ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಒಂದು ದಿವಸ ನಾನು 10th ಇದ್ದೆ, ಒಂದು ಹಾಗೆ 3 ನಮೂನೆ ಎರಕಾವ ಈಗ ಅಂತ ಬೇರೆ ಪದ್ಯ ಕೇಳಬೇಕು ಅಂತ ಇವಾಗ ಕ್ಲಾಸ್ಮೇಟ್ಸ್ ಎಲ್ಲ ಮತ್ತೋಗಿದ್ದಾರೆ. ಅವ್ರು ಹೇಳಿದ್ದು ಇನ್ನೂ ನನ್ನ ಇದೆಯಲ್ಲಿ, ನಾನು ಕನ್ನಡದ ಬರಹಗಾರ ಇರೋದು. ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮೆಂಬರ್ ಆಗಿದ್ದೆ, ಸುಪ್ರೀಂ ಕೋರ್ಟ್ ನಡೆಸುವಂಥ ನ್ಯಾಷನಲ್ ಲಾ ಸ್ಕೂಲಲ್ಲಿ ಪ್ರೊಫೆಸರ್ ಆಗಿದ್ದೆ,
ಇದೇ ಗ್ರಾಮಾಂತರ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿದ್ದೆ. ಕನ್ನಡ ನನ್ನ ಎದೆ ಒಳಗಡೆ ಹೇಗೆ ಅಂದ್ರೆ ಅಪ್ಪ ಅಮ್ಮ ನಮಗೆಲ್ಲ ಅವರೆಲ್ಲ ಪಾಪ ಹೆಬ್ಬೆಟ್ಟವರು ಮೇಸ್ಟ್ರಿಗಳ ಮೂಲಕ ಹೇಗೆ ಎದೆ ಒಳಗಡೆ ನಿಂತೆ. ನಾನು ಇಲ್ಲಿ ಪಾಠ ಮಾಡಕ್ಕೆ ಬರ್ತಾ ಇದ್ದೆ. ನಾನು ಊರಿಗೆ ಹೋದ್ರೆ ನಾನು ಕೂಲಿ ಕರೆಯೋರು ಅಯೋಗ್ಯರು ಮೇಸ್ಟ್ರು HSಪೇಟ್ ನಾವು ಯಾರು ಹುಟ್ಟಬೇಕಾದ್ರೆ ಜಾತಿ ಅಪ್ಲಿಕೇಶನ್ ಹಾಕಿಲ್ಲ, ಎಲ್ಲಿ ಹುಟ್ವಿ ಆತ್ಮ ಪರಮಾತ್ಮ ಅಂತ ಹೇಳ್ತಾ ಇದ್ರು. ನಿಮಗೆಲ್ಲ ಅದೇ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತೇನೆ. ಅದಕ್ಕಂದ್ರೆ ಏನೋ ಮಾಡ್ತೀವಿ ಬಾರ ಅನ್ಕೋಬೇಕು. ಒಂದು 4 MA ಬೇಯಿಸ್ಕೊಂಡು ನಾನು ಆಗಲೇ ಫಸ್ಟ್ ಡಿಗ್ರಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿ. ನಾನು ಹೋಗುವ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ತಾ ಇದ್ದೆ ಪಾಠ ಮಾಡೋಕ್ಕೆ. ಕೆಲವರು ಇವನೇನೋ ಬರ್ತಾನೆ ಪಾಠ ಮಾಡೋಕ್ಕೆ ಇವನೇನು ಗೊತ್ತಿದೆ ಅಂತ ಗೊತ್ತು. ಪಾಪ ಅವರು ನನಗೆ ಬಂಧುಗಳು ಬೈದವರನ್ನು ಬಂಧುಗಳಿಂದ ಪಾಪ ಅವ್ರು ಗೊತ್ತಿರಲ್ಲ ಅವ್ರಿಗೆ. ಅವರವರ ಹಂತದಲ್ಲಿ ಮಾತಾಡ್ತಾ ಇರ್ತಾರೆ. ಅದು ನನ್ನ ಪ್ರೀತಿಯ ಮೇಸ್ಟ್ರುಗಳು HSP DSA MG ಇದ್ರು. ಇವಾಗ MG ಇಲ್ಲ ನನಗೆ ಭಾಳ ಅಂತ ಬೆಸ್ಟ್ ಮ್ಯಾಥಮೆಟಿಕ್ಸ್ ಟೀಚರ್ MG. ಆದರೆ ಜನಮುಂದೆ ಆಗ್ತಾನೆ SLC ಫೇಲ್ ಆದವರಿಗೆ ಶುರು ಆಯಿತು ಒಂದು ಹೊಸ ಅಟೆಂಪ್ಟು. ನಾನಲ್ಲಿ ಪಾಠ ಮಾಡ್ತಾ ಇದ್ದೆ, ಕರೆದ ಕೇಳಿ ಪಾಠ ಮಾಡಿಸ್ತಾ ಇದ್ದರು ಇಂಗ್ಲೀಷ್ ಪೂರ್ತಿ. ಸಬ್ಜೆಕ್ಟಲ್ಲಿ ಎಂತ ಮೇಸ್ಟ್ರಿದ್ರು ಅಂತ. ಮತ್ತೆ KS ಇದ್ದಾರೆ. KS ಪಾಠ ಅಂತೂ ನಾನು ಕೇಳಿಲ್ಲ, ನಾನು ಕೇಳಿದ್ದು. ಆ್ಯಂಡ್ ಈ ವಾಸ್ ಟೀಚಿಂಗ್ ಇಂಗ್ಲೀಷ್ ಫಾರ್ 9th ಸ್ಟ್ಯಾಂಡರ್ಡ್ ಅಂಡ್ ಸಮ್ 10th ಸ್ಟ್ಯಾಂಡರ್ಡ್ ಆಲ್ಸೋ. ಈ ವಾಸ್ ಆಲ್ಸೋ ಎ ವೆರಿ ಗುಡ್ ಟೀಚರ್. ಇನ್ನು SK ಅವರು ನನ್ನ 8ನೇ ಕ್ಲಾಸ್ನ ನಾನು ಎಷ್ಟು ಇವರು ಒಂದು ಆಂಗ್ಲೋ ಇಂಡಿಯನ್ ಥರ ಕಾಣಿಸ್ತದೆ ನನ್ನ SK. ಏನು ರೆಡ್ ಇಶ್ಯೂ ಅಂತ ಅಲ್ಲ ಹೇಳ್ತಾರೆ. ನಾನು ಅವೆಲ್ಲ ನೀಗ್ರೋಯಿಡೆ ಭಾರತದ ಒಂದು ಜನಾಂಗವನ್ನು ಆಂಥ್ರೋಪಾಲಜಿನಲ್ಲಿ ನೀಗ್ರೋಯಿಡ್ಸ್ ಅಂತೀವಿ. ಬ್ರಿಟಿಷ್ ಅವ್ರನ್ನ ಕಕೇಶಿಯನ್ಸ್ ಅಂತಾರೆ. ಜಪಾನ್ ಕೊರಿಯಾ ಅವರೆಲ್ಲ ಇವರು ಮಂಗೋಲಿಯನ್ಸ್. ಜಗತ್ತಿನ ಸಮುದಾಯಗಳನ್ನು ಸ್ಟಡಿ ಮಾಡಬೇಕಾದ್ರೆ ನಾವೆಲ್ಲ ನೀಗ್ರೋಯಿಡೆ. ಆದರೆ ಇದು ಇಂಟ್ರಡ್ಯೂಸ್ ಆಗ್ಬಿಡ್ತು ಫಸ್ಟ್. ಆಮೇಲೆ ದ್ರಾವಿಡರು ಆರ್ಯರು ಬಂದರು. ಯಾವ ಶುದ್ಧವಾದ ಯಾವ ಜನಾಂಗವೂ ಇಲ್ಲ, ಎಲ್ಲ ಮಿಕ್ಸಪ್ ಆಗ್ಬಿಟ್ಟಿದೆ. ಆದ್ರೆ ಎಷ್ಟೇ ಯಾಕೆ ಇಷ್ಟೊಂದು ರೆಡ್ ಅನ್ನೋದು ನನಗೆ ಬಹಳ ಗೊತ್ತು. ಆವಾಗ ಸ್ಟೂಡೆಂಟ್ ಹೋದಾಗ ತುಂಬಾ ಚೆನ್ನಾಗಿತ್ತು. ಮುಖ ಎಲ್ಲ ಕೆಂಪುಗಿರ್ತಿತ್ತು. ಆಮೇಲೆ ಮ್ಯಾಥಮೆಟಿಕ್ಸು ನನಗೆ ಹೇಳಿದ್ರು ಇವನು ಯಾವುದೇ ಕಾರಣ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗ್ತಾನೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಪಾಸ್ ಆದರೆ ನಾನು ರೈಲ್ವೆ ಸ್ಟೇಷನ್ ತರ ಕೊಡ್ತೀನಿ ಅಂತ ಹಾ ಅಲ್ಲ ಇಲ್ಲಿ ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಲ್ಲ ಮಕ್ಕಳಿಗೆ ಅಂತ ಅನ್ಸಿದ್ದು ಹೇಳ್ತಾ ಇರ್ತೀವಿ. ಆದ್ರೆ ಮಕ್ಕಳ ಅವ್ರು ಜ್ಞಾಪಕ ಇಟ್ಕೊಳ್ತಾರೆ. ನೆಕ್ಸ್ಟ್ ಏನೇನು ಮಾತಾಡ್ತಾ ಇದ್ರೆ ನೀವು ಹೇಳ್ತಾರೆ ಚೆನ್ನಾಗಿ, ನಮಗಿಂತ ಹೆಚ್ಚಾಗಿ. ಅದಕ್ಕೆ ನಾವು ವಿದ್ಯಾರ್ಥಿಗಳನ್ನು ಬಹಳ ಗಂಭೀರವಾಗಿ ಹೋಗ್ಬೇಕು ಅಂತ. DG ಇರ್ತಿದ್ರು. DG ನಾನು ಅನ್ಕೊಳ್ತಾ ಇದ್ದೆ ಈ ಕೆಲಸ ಯಾರು ಮಾಡ್ಬೋದಲ್ಲ ಅಂತ. ಅದಕ್ಕೆ ಬೇಸ್ಟ್ ಇರ್ಬೇಕು ಆ ಕೋರ್ಸ್ಗೆ ಅಂತ. ಗಿಡ ಹಾಕೋದು, ನೀರು ಹಾಕೋದು ಹೇಳ್ತಾ ಇದ್ದಿದ್ರು. ಆಮೇಲೆ ಬಹಳ ಮುಗ್ಧರವರು ತುಂಬಾ ಕಷ್ಟದಿಂದ ಬಂದಂಥವ್ರು ಚಿತ್ರದುರ್ಗದ ಜಿಲ್ಲೆಯಿಂದ. ನನಗೆ ಆಂಜನೇಯ ಮಿನಿಸ್ಟರ್ ನನ್ನ ಸ್ನೇಹಿತರು ಇದ್ದರು. ಮಣಿವಣ್ಣನಂತ IAS ಆಫೀಸರ್ ಇದ್ದು. ನಾನು ಅವರು ಚಿತ್ರದುರ್ಗಕ್ಕೆ ಹೋಗುವಾಗ ಚಿತ್ರದುರ್ಗ ಜಿಲ್ಲೆಯ ಒಂದು ಬ್ಯಾಕ್ವರ್ಡ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ನಮ್ಮ ಮುನ್ನೆಲ್ಲಪ್ಪಣ್ಣ ಇದ್ದಾರೆ ವಾಕ್ನೇವರು, ನಮಗೆಲ್ಲ ಅವರೇ ನಮ್ಮ ರಿಜಿಸ್ಟ್ರಾರ್ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಚಿಕ್ಕಪ್ಪ ಇದ್ದಾರೆ. ಆಮೇಲೆ ಆರ್ಕೆ ನನ್ನ ಜೀವನ ಗೆಳೆಯ. ನಮ್ಮ ಮಧ್ಯೆ ಯಾವುದೇ ಡಿಗ್ರಿ ಎಜುಕೇಶನ್ ಯಾವುದು ಅಡ್ಡ ಬರಲಿಲ್ಲ. ಅಂಥ ಮುಗ್ಧ ಮನಸ್ಸು, ಪ್ರೀತಿಯ ಮನಸ್ಸು, ಅಂಥ ಅದ್ಭುತವಾದಂಥ ಮನುಷ್ಯ. ಅದಕ್ಕೆ ಯಾವ ಡಿಗ್ರಿ ಬೇಕಾಗಿಲ್ಲ. ಆಕೆ ನಂತರ ಮುದ್ದೇಗೌಡರು ಇದ್ದಾರೆ. ಮುದ್ದೇಗೌಡರು ಅವರೆಲ್ಲ ಜೊತೆಲಿ ನಾನು ಸ್ವಲ್ಪ ದಿವಸ ಇದ್ದೆ. AS ಅವರು ಅವರೆಲ್ಲ ಮೇಡಮ್ ಇದ್ದಾರೆ. ಈಗ ವಿಷಯಕ್ಕೆ ಬರ್ತದೆ. ಒಂದು ಸಾಯಂಕಾಲ ಈಗೆಲ್ಲ ಅದು ಡೆವಲಪ್ ಎಲ್ಲ ರಿಯಲ್ ಎಸ್ಟೇಟ್ ಬಂದು ಜಗತ್ತೇ ಅದರ ಆಗ್ಬಿಟ್ಟಿದೆ. ಇಡೀ ಭಾರತವೇ ಎಷ್ಟು ಇಲ್ಲಿ ಅಡಿ ಎಷ್ಟು ಅಂತ ಕೇಳ್ತಾರೆ ಅಲ್ವಾ? ಎಷ್ಟು ಅಡಿಗೆ ಎಷ್ಟು ಅಡಿ ಅಂತ ಬೆಲೆ ಕಟ್ಟುವಂಥ ಕಾಲ ಇದು. ಇಲ್ಲಿ ಮನುಷ್ಯ ಸಂಬಂಧಗಳ ಬಗ್ಗೆ ಮಾತಾಡೋದಕ್ಕೆ ಕೈಮಿಲ್ಲ ಯಾರು ಇಲ್ಲ. ಇಂಥ ಹೊತ್ತಲ್ಲಿ ನೀವೆಲ್ಲ ಎಲ್ಲ ಸೇರಿಸಿ ಅವ್ರ ಮಾತು ಕೇಳೋದಕ್ಕೆ ನೀವೆಷ್ಟು ಬೆಳೆದಿದ್ರ, ಏನೇನು ಸಾಧನೆ ಮಾಡಿದಿರೋ ಬಹಳ ಸಂತೋಷ. ಸಾಧನೆ ಅಂದ್ರೆ ಅರ್ಥ ಏನು, ಯಶಸ್ಸು ಅಂದ್ರೆ ಎಷ್ಟು ದುಡ್ಡು ಮಾಡಿದಿರಿ, ಎಷ್ಟು ಡಿಗ್ರಿ ತಗೊಂಡಿದ್ದೀರಿ, ಯಾವ ಹುದ್ದೆ ಇದ್ದೀರಿ ಅದಲ್ಲ. ಎಷ್ಟು ಒಳ್ಳೆಯ ಮನುಷ್ಯರಾಗಿ ಪ್ರೀತಿಯಿಂದ ನೆಮ್ಮದಿಯಿಂದ ಬದುಕ್ತಾ ಇದ್ದೀರಿ ಅಂತ ಅರ್ಥ. ಹಾಗಾಗಿ ಎಲ್ಲರೂ ಸೇರಿಸಿ ಅವ್ರ ಜೊತೆ ಕೇಳುವಂಥದ್ದು, ಮಾತಾಡುವಂಥದ್ದು, ನೀವೆಲ್ಲ ಸ್ನೇಹಿತರು ಜೊತೆ ಸೇರ್ಕೊಳ್ಳೋದು ಬಹಳ ದೊಡ್ಡ ಸಂತೋಷ. ಪಾಪ ಎಷ್ಟೋ ಜನ ಸತ್ತೋಗಿರ್ಬೋದು. ನಮ್ಮ ಸ್ನೇಹಿತರು ಕೆಲವು ಮಾತು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ತಾರೆ. ಆರೋಗ್ಯದ ಬಗ್ಗೆ ಒಂದಷ್ಟು 5-6 ಕಿಲೋಮೀಟರ್ ವಾಕ್ ಮಾಡೋದು, ಆಮೇಲೆ ಕೆಟ್ಟದ್ದು ಯಾವುದು ಅಡಿಕ್ಟ್ ಆಗಿರುವಂಥದ್ದು, ಕ್ವಾಲಿಟಿ ಊಟ ಮಾಡುವಂಥದ್ದು, ಕ್ವಾಲಿಟಿ ರೀಡಿಂಗು, ಕ್ವಾಲಿಟಿ ಥಿಂಕಿಂಗು, ಇವೆಲ್ಲ ಸೇರಿ ಮನುಷ್ಯನ ರೂಪಿಸುವಂಥದ್ದು. ಬರೀ ಊಟ ಅಷ್ಟೇ ಅಲ್ಲ, ಕ್ವಾಲಿಟಿ ಥಿಂಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಮನಸ್ಸಿಗೂ ಆಹಾರ ಬೇಕು. ಏನ್ ಬರುತ್ತೆ ಮನಸ್ಸಿಗೆ ಆಹಾರ? ಹೊಟ್ಟೆ ಆಹಾರ ಅಲ್ಲದು,
ಓದು. ಅದೇ HSP ಯಾವೇ ಮಾತಾಡ್ತಾ ಇದ್ದೀವಿ. ಈ ಜ್ಞಾನ ಅನ್ನುವಂಥದ್ದು ಸಮುದ್ರ. ನಾನು ಯಾರ ಬಗ್ಗೆ ಮಾತಾಡಲಿ? ಬಸವಣ್ಣನ ಬಗ್ಗೆ ಮಾತಾಡೋಕ್ಕಾಗುತ್ತಾ? 2000 ವರ್ಷಗಳ ಕನ್ನಡ ಇತಿಹಾಸದ ಬಗ್ಗೆ ಮಾತಾಡೋಕ್ಕಾಗುತ್ತಾ? ಅಥವಾ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಮಾತಾಡೋಕ್ಕಾಗುತ್ತಾ? ಆಫ್ರಿಕಾದ ಬ್ಲ್ಯಾಕ್ ಲಿಟ್ರೇಚರ್ ಬಗ್ಗೆ ಹೇಳೋಕ್ಕಾಗುತ್ತಾ? ಅಥವಾ ಆಧ್ಯಾತ್ಮದ ಬಗ್ಗೆ ಮಾತಾಡೋಕ್ಕಾಗುತ್ತಾ? ಇವೆಲ್ಲ ಒಂದು ಸಾಗರ ಇದ್ದೀನಿ. ನಾವು ಮುಟ್ಲಿಕ್ಕೆ ಹೋಗೋದು ಹೆದರಿಕೆ ಆಗ್ತದೆ. ಆದರೆ ಒಂದಂತೂ ಸತ್ಯ, ಒಂದು ಸಾಯಂಕಾಲ ಸೂರ್ಯ ಆಗ್ತಾನೆ ಮುಳುಗ್ತಾ ಇರ್ತಾನೆ, ಕಚ್ಚ ಬರ್ತಾ ಇರುತ್ತೆ. ಇಂಗ್ಲಿಷಲ್ಲಿ ಅದನ್ನ ಡಾನ್ ಅಂತಾರೆ, DAWN. ಅದಕ್ಕೆ ಆಪೋಸಿಟ್ ಡಸ್ಟ್ ಅಂತ, ಮುಂಜಾನೆ ಅದು ಮುಸ್ಸಂಜೆ. ಸೂರ್ಯ ಮುಳುಗ್ತಾ ಇರ್ತಾನೆ. ಯಾರೋ ಒಬ್ಬ ಹಳ್ಳಿ ಹುಡುಗ ಸ್ಮಶಾನದ ಹತ್ರ ಸುಮ್ಮನೆ ನೋಡ್ತಾ ಇರ್ತಾನೆ ಸ್ಮಶಾನ. ಆ ಸ್ಮಶಾನ ನೋಡುವಾಗ ಅವನ ಮನಸ್ಸಲ್ಲಿ ಏನೇನು ಭಾವನೆ ಬರುತ್ತೆ ಅದೊಂದು ಪದ್ಯ. ಅದು ಒಂದೇ ಪದ್ಯ, ಜಗತ್ತಿನ ಫೇಮಸ್ ಪದ್ಯ. ಅದು ಥಾಮಸ್ ಗ್ರೇ ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, curfew toss the knell of the courting day, the lowing herd winds slowly over the lea, the ploughman homeward plods his weary way and leaves the darkness to me and alone. ಅಂದ್ರೆ ಎಲ್ಲ ಕಡೆ ಕತ್ಲಾಗ್ತಾ ಇದೆ. ಒಬ್ಬ ರೈತ ನೇಗಿಲ್ ಬೆಳೆ ಮೇಲೆ ಹಾಕೊಂಡು ಹೋಗ್ತಾನೆ. ಹೆಂಗ್ ಹೋಗ್ತಾವೆ ಅಂದ್ರೆ ಕಾಲು ಆಟ ಅಲ್ಲಾಡ್ತಾ ಇದ್ದಾವೆ. ಅಂದ್ರೆ ಭೂಮಿ ಆಯಾಸ ಆಗ್ಬಿಟ್ಟಿದೆ ಅಂತ. ಭೂಮಿ ಆಯಾಸ ಆಗಿದ್ದಾನೆ, ಅವನ ಆಯಾಸ ಆಗಿದ್ದಾನೆ. ಅವನು ಅದು ಹೇಗೆ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಫರ್ ರಿಪೀಟೆಡ್ ಇರ್ತೀವಿ ಫಿಕ್ಸ್ ಸ್ಪೀಚಲ್ಲಿ. ಹಾಗೆ ಲಾಸ್ಟಲ್ಲಿ ಒಂದು ಸಾಲಿದೆ. ಇಡೀ ಜಗತ್ತಿನ ಯಶಸ್ಸು ಹೇಗೆ ಅಂದರೆ ದ ಪಾಂಪ್ ಆಫ್ ಪವರ್, ಅಧಿಕಾರದ ದರ್ಪ. ಅಧಿಕಾರಿಗಳನ್ನು ಮಾತಾಡಿಸಿ ಅವನ ನೋಟ, ಅವನ ಕೆಚ್ಚು ಅಥವಾ ಅವಳ ಕೆಚ್ಚು, ನನ್ನ ಕೈಲಿ ಅಧಿಕಾರ ಇದೆ ಅಂತ. ಪಾಂಪ್, ದ ಪಾಂಪ್ ಆಫ್ ಪವರ್, ದ ಬೋಸ್ಟ್ ಆಫ್ ಹೆರಾಲ್ಡ್ರಿ. ಬೋಸ್ಟ್ನೆಸ್ ಅಂದರೆ ಜಂಬ. ನಾನು ಯಾರು ಗೊತ್ತಾ, ನಮ್ಮಪ್ಪ ಯಾರು ಗೊತ್ತಾ, ನನ್ನ ಗಂಡ ಯಾರು ಗೊತ್ತಾ, ನನ್ನ ಮಕ್ಕಳು ಯಾರು ಗೊತ್ತಾ, ಈ ಜಂಬ ಇರುತ್ತೆ ಕೆಲವರಿಗೆ. ಮನುಷ್ಯ ಕಾಯಿಲೆಗಳಿಲ್ಲ. ದಿ ಪಾಂಪ್ ಆಫ್ ಪವರ್, ದಿ ಬೋಸ್ಟ್ ಆಫ್ ಹೆರಾಲ್ಡ್ರಿ ಅಂಡ್ ಆಲ್ ದಟ್ ಬ್ಯೂಟಿ. ತುಂಬಾ ಸುಂದರಿ ಯಾರು ಕುಡಿಸ್ತಾಳೆ ಹೆಚ್ಚಾಗಿ, ಅವಳನ್ನ ಅವಳೇ ಕುಡಿಸ್ಕೊಳ್ತಾ ಇರ್ತಾರೆ ಮಿರರ್ ಮುಂದೆ ನಿಂತ್ಕೊಂಡು. ಯಾರು ತುಂಬಾ ಸುಂದರವಾಗಿ ಸಿನಿಮಾ ನಟಿಯರು ಬಹಳ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವ್ರಿಗೆ ಪ್ರೀತಿನೇ ಸಿಗಲ್ಲ. ಪ್ರೀತಿನೇ ಸಿಗಲ್ಲ ಅವ್ರಿಗೆ. ಪ್ರೀತಿ ಅಂದ್ರೆ ಏನು? ಅದರ ಬಗ್ಗೆ ಮಾತಾಡ್ಬೋದು. ಇನ್ನೊಂದು ಇಟ್ ಅಂದ್ರೆ ಅವರ್ಸ್ ಅಂಡ್ ಅವರ್ಸ್. ಅಷ್ಟು ಶುದ್ಧವಾದಂಥ, ನಿರ್ಮಲವಾದಂಥ, ಸದಾ ಅವ್ರ ಬಗ್ಗೆ ಅದರ ಬಗ್ಗೆ ಒಂದಷ್ಟು ಸಂತೋಷ ಕೊಡುವಂಥ ಒಂದು ಬಿಂದು ಇದೆಯಲ್ಲ, ಅದು ದ ಪಾಂಪ್ ಆಫ್ ಪವರ್, ದ ಬೋಸ್ಟ್ ಆಫ್ ಹೆರಾಲ್ಡ್ರಿ ಅಂಡ್ ಆಲ್ ದಟ್ ವೆಲ್. ಎಲ್ಲ ಐಶ್ವರ್ಯ ಕೊನೆಗೆ ಎಲ್ಲೋಗುತ್ತೆ? ದ ಪಾತ್ಸ್ ಆಫ್ ಗ್ಲೋರಿ. HSP ಹೇಳ್ತಾ ಇದೆ, ದ ಪಾತ್ಸ್ ಆಫ್ ಗ್ಲೋರಿ, ಎಲ್ಲ ವೈಭವಗಳು ಎಲ್ಲೋಗ್ತವೆ, ಲೀಡ್ ಟು ದ ಗ್ರೇವ್. ಸ್ಮಶಾನದಲ್ಲಿ ಇರ್ತಾರೆ, 4 ದಿನ ಕಣ್ಣೀರು ಹಾಕ್ತಾರೆ. ಅವ್ನು ಯಾರನ್ನಾಗಿರಲಿ ನಮ್ಮ ಸಂಬಂಧ. ಆಮೇಲೆ ಒಂದು ಗಂಟೆ ಆದ ತಕ್ಷಣ ಬಿಟ್ಟು ಬಂದ್ಬಿಡ್ತಾರೆ. ಎವರಿ ಲೆಫ್ಟ್ ಆಲ್ ಓವರ್. ಅರೌಂಡ್ 1-2 ದಿವಸ, 3 ದಿವಸ, 1 ವಾರ ತುಂಬ ನಿಯರಾಗಿರೋ ಅವ್ರ ಬಗ್ಗೆ ದುಃಖ ಪಡ್ಬೋದು. ಇದು ಜರ್ನಿ ಆಫ್ ಲೈಫ್ ಅಂತ. ಆದರೆ ಆ ಥರ ನಿರಾಶೆ ಬಂದ್ಬಿಟ್ರೆ ಜಗತ್ತಲ್ಲಿ ಏನೂ ಸಾಧಿಸಕ್ಕಾಗಲ್ಲ. ಈಗ ಇಡೀ ಫಾರಿನರ್ಸ್ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಭಾರತಕ್ಕೆ ಬರ್ತಾ ಇದ್ದಾರೆ, ಇಂಡಿಯಾಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇಂಡಿಯಾದಲ್ಲಿ ಶಾಂತಿ ಸಿಗುತ್ತೆ ಅಂತ. HSP ಯಾರು ಹೇಳಿದ್ರಲ್ಲ, HSP ಹೇಳಿದಂಥ ಶಾಂತಿಗೆ ಅವ್ರು ಬರ್ತಾರೆ. ಇದೆಲ್ಲ ಅವ್ರಿಗೆಲ್ಲವೂ ಇದೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮೊಬೈಲ್ ಅವಾರ್ಡ್ ಬಂದಂಥ ಒಂದು ಕಾವ್ಯ ಇದೆ, ವೇಸ್ಟ್ ಲ್ಯಾಂಡ್ ಅಂತ. ವೇಸ್ಟ್ ಲ್ಯಾಂಡ್ ಅಂದರೆ ವೇಸ್ಟ್ ಅಲ್ಲದು, ವೆಸ್ಟ್ ಅದು. ಅಲ್ಲ ವೇಸ್ಟ್ ಅಂತ ಕರೀತಾನೆ ಇಟ್ಟು. ವೇಸ್ಟ್ ಅಂದ್ರೆ ವೆಸ್ಟ್ ಅಂತ. ವೆಸ್ಟರ್ನ್ ಲ್ಯಾಂಡ್ ಇಸ್ ವೇಸ್ಟ್ ಲ್ಯಾಂಡ್. ಏನು ವೇಸ್ಟ್ ಲ್ಯಾಂಡ್ ಅದು? ಏನು ಬೆಳೆಯಲ್ಲ ಅಲ್ಲಿ ಸಂಬಂಧಗಳೇ ಇಲ್ಲ. ತಾಯಿ ತಂದೆ ಪ್ರೀತಿ ಅಲ್ಲಿ ಪ್ರಶ್ನೆಗಳೇ ಬರಲ್ಲ ಅಲ್ಲಿ. ಪಕ್ಷ ನಮ್ಮ ದೇಶದ ಜವಾನು ನಾವು ಆ ಥರದ ಕಡೆ ಹೊರ ತೋರಿಸ್ತಾ ಇದ್ದೀವಿ. ಸೊ ವೆಸ್ಟ್ ಲ್ಯಾಂಡ್ ಯಾವ ಕಡೆ ನೋಡ್ತಾ ಇದೆ ಅಂದ್ರೆ ಈಸ್ಟರ್ನ್ ಲ್ಯಾಂಡ್, ಇಂಡಿಯಾ ಕಡೆ ನೋಡ್ತಾ ಇದ್ದಾರೆ. ದತ್ತಂ ದ್ವಯಂ ದ್ವಯದ್ವಯಂ ಓಂ ಶಾಂತಿ ಶಾಂತಿ ಅಂತ ನೆಲೆ ಇಟ್ಟು. ಅಂದ್ರೆ ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೂ ಭಾರತವೇ ಉತ್ತರ. 2000 ವರ್ಷಗಳ ನಾಗರಿಕತೆ ಕೊಡುತ್ತ ದೇಶ ಇದು ಈಗ ಸದ್ಯಕ್ಕೆ. ಈ ನಾಗರಿಕತೆ ಅಂದ್ರೆ ಶಿಕ್ಷಣ ಅಂತ, ಎಜುಕೇಶನ್ ಅಂತ. ಓದು ಬರೀ ಎಜುಕೇಶನ್ ಅಲ್ಲ, ಅಭಿವೃದ್ಧಿ ಇದಿಲ್ಲ, ಅದು ಎಜುಕೇಶನ್. ಅದು ಇವತ್ತು ದೇವಲಾಪುರ ನೋಡ್ರಿ, ನಾವಿದ್ದಾಗ ಹೇಗಿದೆ, ಇವತ್ತು ಬಹುಶಃ ಇನ್ನೊಂದು 10 ವರ್ಷಕ್ಕೆ 20 ವರ್ಷಕ್ಕೆ ಇಲ್ಲೇ ಒಂದು ಈಗಾಗಲೇ ದುಲ್ಸಂದ್ರ ಕ್ಲಾಸ್, ಜುಗಾರಿ ಕ್ಲಾಸ್ ಅದು ತೇಜಸ್ವಿ ಕಾದಂಬರಿ ಓದ್ಬೇಕು ಇವೆಲ್ಲ ಜುಗಾರಿ ಕ್ಲಾಸ್ ಅಂತ. ದುಲ್ಸಂದ್ರ ಕ್ಲಾಸ್ ಅಂದ್ರೆ ಜುಗಾರಿ ಕ್ಲಾಸ್. ಯಾರ್ಯಾರು ಬಂದವರು, ಯಾರು ಎಲ್ಲಿ ಹೋಗ್ತಾ ಇರ್ತಾರೋ, ಯಾರು ಯಾವ ಭಾಷೆ ಮಾತಾಡ್ತಾರೋ ಗೊತ್ತಿಲ್ಲ. ಅಷ್ಟು ವೇಗವಾಗಿ ಇವತ್ತು ಏನು ಜಾಗತೀಕರಣ ನಿಂತ ಇರ್ತದೆ. ಎಲ್ಲರೂ ರಿಯಲ್ ಎಸ್ಟೇಟ್ ಮಾಡಬೇಕು,
ಜಮೀನು ತಗೋಬೇಕು, ದುಡ್ಡು ಮಾಡಬೇಕು. ಆದರೆ ನಮ್ಮ ಪರಂಪರೆಯೆಲ್ಲ ಬರೀತಾ ಇದ್ದೀವಿ. ಪರಂಪರೆ ಅಂದ್ರೆ ಏನು? ಈಗ ನೀವೆಲ್ಲ ಕರೆಸಿ ಎಲ್ಲ ವೇಸ್ಟ್ ಮಾತಾಡ್ತಾ ಇದ್ದೀವಿ. ಇದೊಂದು ಟ್ರೆಡಿಷನ್ ಇದೆ. ಇವತ್ತು ಕಾನ್ವೆಂಟ್ ಶಾಲೆಗಳಲ್ಲಿ ಅಥವಾ ಯೂನಿವರ್ಸಿಟಿಲೂ ಇಲ್ಲ ಈ ಥರದ ಪರಂಪರೆ. ಈಗ ನಾನೆಲ್ಲ ಯೂನಿವರ್ಸಿಟಿ ಓದಿದ್ದೀನಿ, ನಮ್ಮ ಪ್ರೊಫೆಸರ್ ಈ ಥರ ಗುರುವಿನ ಕಾರ್ಯಕ್ರಮ ಮಾಡೋದೇ ಇಲ್ಲ. ನಾನು ಕೆಳಗಡೆ ಹೋದೆಲ್ಲ ಹೇಳ್ತಿರ್ತೀನಿ, ಈ ಯಾಕೆ ನೀವೆಲ್ಲ ಮಾಡ್ತಾ ಇದೆ ಅಂದರೆ ಆವಾಗ ನೀವು ಓದ್ತಾ ಇರುವಾಗ ಬಹಳ ಮುಗ್ಧರಾಗಿದೆ. ಆ ಮುಗ್ಧತೆ ಇರೋ ಕಡೆ ಮಾತ್ರ ಆ ಪ್ರೀತಿಯ ಒಂದು ಗಟ್ಟಿತನ ಇರುತ್ತೆ. ಅದಕ್ಕೆ ಬೇಸಿಗೆಲ್ಲ ಬರಲಿ ಮಾತಾಡಲಿ ಅಂತ ಒಂದು ದೊಡ್ಡ ಅವ್ರು ನೋಡ್ಬೇಕು ಅಂತ ಅವ್ರು ಏನು ಮಾತಾಡ್ತಾ ಇದ್ರೆ ಮಾತು ಕೇಳ್ಬಿಟ್ಟಿದ್ರೆ ನೀವೆಲ್ಲ ಎಲ್ಲ ಒಬ್ಬೊಬ್ರು ಪರಿಚಯ ಮಾಡ್ಕೊಡ್ತಾ ಇದ್ರಿ, ಏನಾಗಿದ್ರಿ, ಏನ್ ಕೆಲಸ ಮಾಡ್ತಾ ಇದ್ರಿ. ಆಮೇಲೆ ನಾನು ಕೆಲವರು ಮಾತಾಡಿದೆ. ನಮ್ಮ ಮುನರತ್ನ ಜಾಯಿಂಟ್ ಡೈರೆಕ್ಟ್ರು KMF ಅಲ್ಲಿ. ನನಗೆ ಬಹಳ ಖುಷಿ ಆಯ್ತು. ಒಂದು ಸಾಧಾರಣ ಒಂದು ಹಳ್ಳಿ ಹುಡುಗಿ, ದೇವರಮಂದಿ ಹುಡುಗಿ ಆ ಪ್ರಯಾಣ ಮಾಡಿದೆಯಲ್ಲ, ಜರ್ನಿ ಇದೆಯಲ್ಲ, ಅಂದ್ರೆ ನಾನು ಈ ಜಗತ್ತಲ್ಲಿ ಒಂದು ಸ್ಟೇಟಸ್ ಸಂಪಾದನೆ ಮಾಡಿದ್ದೀನಿ. ಸ್ಟೇಟಸ್ ಬರೀ ಇದಂತೆಲ್ಲ ಹೇಳ್ತಾರೆ ನಾನು. ಹಾಗಾಗಿ ನಿಮ್ಮಲ್ಲಿ ಬಹಳ ಜನ ಏನೇನು ಮಾಡಿದ್ದೀರಿ. ನನಗೆ ವೈಯಕ್ತಿಕವಾಗಿ ನೀವೆಲ್ಲ ಏನಾಗಿದೆ ಗೊತ್ತಿಲ್ಲ. ನಾವೆಲ್ಲ 32 ವರ್ಷ ಆದಮೇಲೆ ಬಂದು ನಿಮ್ಮ ಮುಂದೆ ನಿಂತಿರುವಂಥದ್ದು ದೊಡ್ಡ ಖುಷಿ. ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇದಕ್ಕೆ ಆಮೇಲೆ ನೀವು ಜೀವನದ ಹೋರಾಟದಲ್ಲಿ ಮಕ್ಕಳು ಮರಿ ಎಲ್ಲ ಆಗಿ ನೀವು ಕೆಲವು ರಿಟೈರ್ಡ್ ಸೈಡ್ ಬಂದಿರ್ತೀರಿ. ಯಾಕಂದ್ರೆ ಬದುಕಿನ ಅನುಭವ ಆಗುತ್ತದೆ. ಈಗ HS ಕೇಳಿದ್ರೆ ಹೊಸೇನು ಒಂದ್ಸಲ ನೀವು ಹೇಳಕ್ ಶುರು ಮಾಡ್ತಿರ್ಬೇಕಾದ್ರೆ ನಿಮ್ಮನ್ನು ಯಾರಾದ್ರೂ ಮಾತಾಡಿದ್ರೆ ನೀವು ಶುರು ಮಾಡ್ತೀರ. ಕಾಲಜ್ಞಾನ ಅಥವಾ ಬದುಕಿನ ಅಂದ್ರೆ ವಯಸ್ಸಿಗೆ ತಕ್ಕಂತೆ ಒಂದು ಫಿಲಾಸಫಿ ಇರುತ್ತಲ್ಲ, ಆ ಫಿಲಾಸಫಿ ನಮ್ಮನ್ನ ಮೇಲ್ಗೊಳಿಸ್ಕೊಳ್ಳುತ್ತೆ. ಅವ್ರು ಹೇಳ್ತಾ ಇದ್ರು ಆತ್ಮ ಪರಮಾತ್ಮ ದೇವರನ್ನು ಮುಟ್ಟೋದಕ್ಕೆ 2 ಚರ್ಚೆ ಇದೆ ಜಗತ್ತಲ್ಲಿ. 2 ಚರ್ಚೆ ಸ್ಪಷ್ಟವಾಗಿದೆ. ಒಂದು ಭಾವನಾವಾದ ಅಂತ. ಭಾವನೆ ಅಂದ್ರೆ ತುಂಬಾ ಭಾವನೆಗಳಿದ್ದಾಗ ಸಿಡಿಲು ಹುಡುಗು ಎಲ್ಲ ಇತ್ತು. ಒಬ್ಬ ಗಾಢದ ಶೈಲಿಂದ ಪ್ರಿಮಿಟಿವ್ ಮ್ಯಾನ್. ಅವನನ್ನು ನೋಡಿದಾಗ ಯಾವುದೋ ಶಕ್ತಿ ಇದೆ, ಹುಡುಕ್ತಾ ಇದೆ, ಸಿಡಿಲು ಬರ್ತಾ ಇದೆ ಅಂತ ಅವ್ನು ಭಯ ಶುರುವಾಯಿತು. ಆ ಭಯವೇ ದೇವರನ್ನ ಕಟ್ಟಿಕೊಂಡಂತ ಒಂದು ತೀರಿ. ಇನ್ನೊಂದು ನನಗೆ ಒಂದು ಮಾತು ಹೇಳಿದ್ರು ಸರ್, ಕೇಳಿದ್ದಾರೆ ನಮ್ಮ SK ನಿಮ್ಗೆ ಗೊತ್ತಾಗುತ್ತೆ ಸರ್. ಹೆಡ್ ಮಾಸ್ಟರ್ K ರಾಮಯ್ಯನವರು ಇಲ್ಲಿಗೊಬ್ಬರು ಕರೆಸಿದ್ರು ಕವಿನ. ಮಧ್ಯಾಹ್ನ ಹೊಸಹಳ್ಳಿ ಕ್ಲಾಸಲ್ಲಿದ್ದವರು ನಡ್ಕೊಂಡು ಬಂದರು. ಆಮೇಲೆ ನಾನು SLC ಅವ್ರು ನಡ್ಕೊಂಡು ಬಂದ ತಕ್ಷಣ ನಾನು ಏನ್ ತಿಳ್ಕೊಂಡು ಹೇಳಿದ್ವಿ ನಾವು, ನೀನೇನು ಹೆಡ್ ಮಾಸ್ಟ್ರು ಇವ್ರು ಕೈ ಜೋಡಿಸಿದ್ರು. ಹೆಡ್ ಮಾಸ್ಟರ್ ಮಾಸ್ ತಪ್ಪಾಯ್ತು ಮಾಸ್ವಾಮಿ ಬಹಳ ಮುಖ್ಯ ಮಾತಾಡೋರು. ಏನೇ ತಪ್ಪಾಯ್ತು ಸುಡು ಬಿಸಿಲು ನಾನು ನಡ್ಸ್ಕೊಂಡ್ ಬರ್ತೀವಿ. ಅಟ್ಲೀಸ್ಟ್ ಒಂದು ಯಾರನ್ನ ಕಳ್ಸ್ಕೊಳಕ್ ಆಗ್ತಿಲ್ವಾ ಅಂತಂದ್ರು. ತುಂಬಾ ಕೋಪ ಕವಿಗಳಿಗೆ ಮೊದಲೇ ಒಂದು ಅರ್ಧ ಗಂಟೆ ಆದ್ಮೇಲೆ ತಣ್ಣಗಾದ್ರು. ಯಾರಂದ್ರೆ ಕನ್ನಡ ಸಾಹಿತ್ಯದ ಒಂದು ಮಹಾನ್ ಚೇತನ ಗೋಪಾಲಕೃಷ್ಣ ಅಡಿಗರು ಕರೆಸಿದ್ರು. ನಾನು ಯಾಕೆ ಮಾತಾಡ್ತೀನಿ ಅಡಿಗರು ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ. ಈಗ ಕನ್ನಡದಲ್ಲಿ ಅಂತ ಮಹಾಕವಿಯಿಂದ ಹೋಗ್ತಾನೆ. ಯಾವ ಮುರಳೀಕರ ಈಗ ದೂರಕ್ಕೆ ನನ್ನನ್ನು ಇಂಗ್ಲಿಷ್ ನೆಸ್ಟ್ ಕನ್ನಡದ ಗ್ರೇಟ್ ರೈಟರ್ಸ್ ಈ ದೇವಳಾಪುರ ಮನೆಗೆ ಕರೆಸಿದ್ರಲ್ಲ. ನಮ್ಮ ಹೆಡ್ ಮಾಸ್ಟರ್ಗೆ ಕಾವ್ಯದ ಬಗ್ಗೆ ಪ್ರೀತಿ ಇತ್ತು ಅನ್ನೋ ಪ್ರಶ್ನೆ ಗೊತ್ತಿಲ್ಲ. ಆದ್ರೆ ಅಂತವ್ರನ್ನ ಕರೆಸಿದ್ದು ನಮ್ದು ಎಷ್ಟೋ ಸ್ಟೂಡೆಂಟ್ಸ್ಗೆ. ಅದಕ್ಕೆ ಮೇಸ್ಟ್ರುಗಳು ಏನೆಲ್ಲ ಪ್ರಯತ್ನ ಪಡ್ತಾ ಇರ್ತಾರೆ. ಕವಿಗಳನ್ನ, ಸಾಹಿತಿಗಳನ್ನ, ಕಲಾವಿದರನ್ನ, ನಾಟಕಕಾರರನ್ನ ಕರೆಸಿ ಪರಿಚಯ ಮಾಡ್ತಾ ಇರ್ತಾರೆ. ಈಗ ನಾನು DD ಆಗಿದ್ದೇನೆ ಒಂದು ಜಿಲ್ಲೆಗೆ. ಒಂದು 1.5 ಲಕ್ಷ ಸ್ಟೂಡೆಂಟ್ಸ್ ಹೋಗ್ತಾರೆ, ಕಾಲೇಜ್ ಸ್ಟೂಡೆಂಟ್ಸ್. 4,000 ಜನ ಲೆಕ್ಚರ್ಸ್ ಇದ್ದಾರೆ ನನ್ನ ಕಂಟ್ರೋಲಲ್ಲಿ. 700 ಜನ ಪ್ರಿನ್ಸಿಪಲ್ಸ್ ಇದ್ದಾರೆ. ನಾನು ಹೇಳ್ತಿರ್ತೀನಿ, ಬೈತಿರ್ತೀನಿ, ಇವು ಜಸ್ಟ್ ಒಂದು ಕ್ಲಬ್ ಸ್ಟಾರ್ಟ್ ಮಾಡಿ, ಲಿಟರರಿ ಕ್ಲಬ್ಬು, ಕನ್ನಡ ಕ್ಲಬ್ಬು, ಸೈನ್ಸ್ ಕ್ಲಬ್ಬು, ಬರೀ ಹಿಸ್ಟ್ರಿ ಏನು ಪಾಠ, ಹಿಮಾಲಯದ ಬಗ್ಗೆ ಗಂಟೆ ಪಾಠ ಮಾಡೋದು. ಆ ಮಕ್ಕಳು ಹಿಮಾಲಯ ತೋರಿಸ್ರಪ್ಪ, ಹಿಮಾಲಯ ಹೇಗಿದೆ ಅದನ್ನು ತೋರಿಸಿ. ನಾನು ಹಿಮಾಲಯ ಕೂಡ ಅನಿಸ್ತು. ನಾನು ಹೋಗುವಾಗ ಹಿಮಾಲಯ ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದೆ. ಆದರೆ ಹಿಮಾಲಯದಲ್ಲಿ ಬದರಿ, ಕೇದಾರ, ಏನು ಚಾರ್ಧಾಮ್ ಇದೆ. ಆ ಹಿಮಾಲಯದ ಏನು ಸ್ಟೀಪ್ ಆಗಿದೆ, ಎಷ್ಟು ನದಿಗಳು ಹುಟ್ಟುತ್ತೆ, ಎಂಥ ಪವಿತ್ರವಾದ ಸ್ಥಳ. ಒಂದ್ಸಲ ಮಕ್ಕಳಿಗೆ ತೋರಿಸ್ಬಿಟ್ರೆ ಎದೆಯೊಳಗೆ ರಿಜಿಸ್ಟರ್ ಆಗುತ್ತೆ. ಅಂದ್ರೆ ಇವತ್ತು ಎಜುಕೇಶನ್ ಅಷ್ಟೆಲ್ಲ ಮುಂದುವರಿತಾ ಇದೆ. ಎಜುಕೇಶನ್ ತಗೊಳ್ಳೋದು ಕೆಲಸಕ್ಕಲ್ಲ. ನಮ್ಮಲ್ಲಿ ಅದೊಂದು ದೊಡ್ಡ ರಾಂಗ್ ಕನ್ಸೆಪ್ಷನ್. ಯಾಕೆ ಹೋಗ್ತಾ ಇದೆ? ಕೆಲಸಕ್ಕೆ ಅಂತಾರೆ. ಅದು ಬಾಡಗೆ ಬರುತ್ತೆ ಜ್ಞಾನಕ್ಕೆ. ಕೊನೆಗೆ ಎಜುಕೇಶನ್ ಲೈಫ್ ಎಕ್ಸಾಮ್ ಪಾಸ್ ಆಗುತ್ತಲ್ಲ. ಈ ಎಷ್ಟೋ ಜನಕ್ಕೆ ಡಿಗ್ರಿ ಯಾವ ಮುಖ್ಯ ಅಲ್ಲ, ಒಳ್ಳೆ ರೈತರಾಗಿದ್ದಾರೆ. ಕುವೆಂಪು ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಅವ್ರು ಮನಸ್ಸು ಮಾಡಿದ್ರೆ ಪ್ರೊಫೆಸರ್ ಆಗಬೇಕಿತ್ತು. ಅಪ್ಪ ಸಾಲ ಕೊಡೋದು ದುಡ್ಡು ತಗೊಳ್ತಾರೆ. ಕುವೆಂಪು ಹತ್ರ ದುಡ್ಡು ತಗೊಂಡು ಮೂಡಿಗೆರೆಗೆ ಹೋಗಿ ಒಂದು 10 ಎಕರೆ ಜಮೀನು ತಗೊಳ್ತಾರೆ. ಕೊನೆಯವರೆಗೂ ಅಲ್ಲಿ ಬರ್ಕೊಂಡು, ಬರವಣಿಗೆ ಮಾಡಿಕೊಂಡು, ಫೋಟೋಗ್ರಫಿ ಮಾಡಿಕೊಂಡು, ಕೃಷಿ ಮಾಡ್ಕೊಂಡು ಬರ್ಕೊಂಡು ಕನ್ನಡದ ಅವ್ರ ಜ್ಞಾನಪೀಠ ಅವಾರ್ಡ್ ಜಸ್ಟ್ ಮಿಸ್ ಆಗೋಯ್ತು.
ಕಂಬಾರಗೆ ಬದಲು ತೇಜಸ್ವಿ ಇತ್ತು, ಏನೋ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಅಲ್ಲಿ ಕಂಬಾರಗೆ ಬಂದ್ಬಿಟ್ಟು. ಅವೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವು ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ, ನಿಮ್ಮ ಇತಿಹಾಸ ಏನು, ಅದು ಏನು ಮುಖ್ಯ ಅಲ್ಲ, ನಿಮ್ಮ ಯೋಚನೆ ಮಟ್ಟ ಹೇಗಿದೆ, ಕ್ವಾಲಿಟಿ ಆಫ್ ಥಿಂಕಿಂಗ್ ಹೇಗಿದೆ. ಎಷ್ಟೊಂದು ನಿಮ್ಮ ಮಕ್ಕಳನ್ನ ನೀವು ಯಾಕೆ ನಿರೀಕ್ಷೆ ಮಾಡಬೇಡಿ ನನ್ನಾಗಿ ಇರಬೇಕು ಅಂತ. ಅವನ ಬಿಲ್ ಅಲ್ಲ, ನೀವು ಬಿಲ್ಲು, ಅವನು ಬಾಣ. ಯು ಟೇಕ್ ಇಸ್ ಓನ್ ಡೈರೆಕ್ಷನ್. ಅವನಿಗೆ ಏನು ಆಸಕ್ತಿ ಇದೆ ಅದ್ರ ಮೇಲೆ ಅವನು ಲೀಡ್ ಆಗ್ತಾನೆ. ಹಾಗಾಗಿ ಈ ದೇವಲಾಪುರದಲ್ಲಿ ಎಷ್ಟು ಜನ ನಮ್ಮ ವಿದ್ಯಾರ್ಥಿಗಳೆಲ್ಲ ಓದಿದ್ದೀವಿ, ಲಕ್ಷಾಂತರ ಜನ ಓದಿದ್ದಾರೆ. ಕಲ್ಕುಂಟೆ ಅಗ್ರಹಾರಕ್ಕೆ ಪೈಪೋಟಿ ನನ್ನ ಸ್ಕೂಲು, ಅದು ಬ್ರಾಹ್ಮಣ ಸ್ಕೂಲು, ಅಯ್ಯಂಗಾರ ಸ್ಕೂಲು, ಇದು ಶೂದ್ರ ಶಾಲೆ ಅಂತ. ನಿಜ ರೀತಿ ಅಂದ್ರೆ ಆ ಶಾಲೆ ಬಗ್ಗೆ ನಾನು ಗೌರವದಿಂದ ಮಾತಾಡ್ತಾ ಇದ್ದೇನೆ. ಯಾಕೆ ನನ್ನ ಸ್ನೇಹಿತರಾಗಿ ಭಾಳ ಜನ ನೆಸ್ಟಲ್ಲಿ ಅವರು ಅಯ್ಯಂಗಾರರಿಗೆ ಬೇರೆ ಯಾವ ಇಲ್ಲ ಕೆಲಸ, ಓದೋದು ಬಿಟ್ಟರೆ ಬದಲು ಬಿಟ್ಟರೆ ಬೇರೆ ಅವರಿಗೆ ಕೂಚ ಮಟ್ಟ. ಇವರೆಲ್ಲ ವ್ಯವಸಾಯ ಮಾಡ್ಕೊಂಡು ನಮ್ಮ DS ತೋಟದಲ್ಲಿ ಕಟ್ಕೊಂಡು ಏನೆಲ್ಲ ಬೇರೆ ಬೇರೆ ಕೆಲಸ ಮಾಡಿಕೊಂಡು ಇಲ್ಲಿ ಬಂದಾಗ ಉಸಿರಾಗ್ತಾ ಇದ್ರು. ಎಲ್ಲಿ ಕ್ಲಾಸ್ ರೂಮ್ ಹೋಗಿದ್ರು. ನಾವು ಕರೆಕ್ಟ್ ಆಗಿದ್ವಿ, ಅದ್ರ ತಕ್ಕಂತೆ ನಾವು ಕರೆಕ್ಟ್ ಆಗಿದ್ವಿ, ರಿಚ್ ಆಗ್ತಾ ಇತ್ತು. ಯಾಕೆ ಹೇಳ್ತಾ ಇತ್ತಂದ್ರೆ, ಈ ತರದ ಗ್ರಾಮೀಣ ಭಾರತ ಏನಿದೆ ಅದಕ್ಕೆ ಫಿಟ್ ಮಾಡಲು ದೇವಲಾಪುರ ಇಂಥ ಸುಂದರವಾದ ದೇವಲಾಪುರ ಜಮೀನು ಕೊಟ್ಟಿದ್ದಕ್ಕೆ ನಾವು ಪ್ರಕಾಶ್ ಅವ್ರಿಗೆ ಅವ್ರ ತಾತ್ಮವ್ರು ಪ್ರಕಾಶ್ ಆಗಿ ಕೊಡ್ತಿರ್ಲಿಲ್ಲ, ನಾವಾಗಿ ಕೊಡ್ತೇವೆ ಅಂತ ಹೇಳಿ. ತಪ್ಪೇನಿಲ್ಲ, ನಾನು ಹೇಳ್ತಾ ಇರೋದು ಅವ್ರ ತಾತ ಆ ಪುಣ್ಯಾತ್ಮ ಹೃದಯ ಮನಸ್ಸು ಶ್ರೀಮಂತಿಕೆ ಇಂಥ ಒಂದು 5 ಎಕರೆ ಅವರು ಎಂಥ ಸ್ಟ್ರಾಟಜಿಕ್ ಲ್ಯಾಂಡ್ ಅಲ್ಲಿ ಕೊಟ್ಟರಲ್ಲ ಎಜುಕೇಶನ್ ಪರ್ಪಸ್ಗೆ. ನೋಡಿ, ಎಂಥ ಒಂದು ಪರಂಪರೆ ಇಟ್ಕೋಯ್ತು ನಮ್ಮೆಲ್ಲ. ನಾವೆಲ್ಲ ಬೆಲೆ ಎಷ್ಟು ಅಂತ ನೋಡ್ತೀವಿ. ರವೀಂದ್ರನಾಥ ಟ್ಯಾಗೋರು ಬೆಳಿಗ್ಗೆ 6 ಗಂಟೆಗೆ ಉಂಟು ನದಿಗೆ ಹೋಗ್ತಾ ಇರ್ತಾರೆ. ನದಿಗೆ ಹೋಗ್ತಾ ಇದ್ರೆ ದೋಣಿಗೆ ಹೋಗ್ತಾ ಇದ್ರೆ ಆ ದೋಣಿ ಹುಟ್ಟಾಗ್ತಾ ಇರ್ತಾರೆ ನಮ್ಮ ಅಂಬಿಗ. ಸೂರ್ಯನ ಬೆಳಕು ಬಿದ್ದಾಗ ಒಂದು ಮೀನು ಮೇಲೆ ಜಂಪುಡಿಯುತ್ತೆ. ಆ ಮೀನು ಹೇಗೆ ನೆಗೆಯಿತು ಜಂಪುಡಿತು, ಅವಾಗ ಬೆಳಕು ಬೀಳುತ್ತೆ. ಒಳ್ಳೆ ಚಿನ್ನದ ಒಂದು ಉತ್ತರ ಕಾಣಿಸುತ್ತೆ, ಒಂದು ಗೋಲ್ಡನ್ ಪೀಸ್ ತರ ಕಾಣಿಸುತ್ತೆ. ಟ್ಯಾಗೋರ್ ಏನ್ ಮಾಡ್ತಾರೆ, ವಾಹ್ ಅಂತಾರೆ. ವಾಹ್ ಎಂತ ಸುಂದರ ಸೌಂದರ್ಯ ಅಂತ. ಅವನು ವಾಹ್ ಅಂತಾನೆ. ಆ ಇಬ್ರು ವಾಹ್ ಉದ್ಗಾರ ತಂತ್ರಲ್ಲ, ಎರಡಕ್ಕೂ ವ್ಯತ್ಯಾಸ ಇದೆ. ಇವ್ರು ವಾಹ್ ಅಂದಿದ್ದು ದೇವರ ಸೃಷ್ಟಿ ಎಂತ ಅದ್ಭುತ ಅಂತ. ಅವನು ವಾಹ್ ಅಂದಿದ್ದು ಅರ್ಧ ಕೆಜಿ ಇತ್ತಲ್ಲ, ಏಕಕಾಲಕ್ಕೆ ಇರಪ್ಪ. ನಮ್ಮ ಲೆಕ್ಕಾಚಾರದ ಮನಸ್ಸುಗಳು ಹೇಗಿರ್ತವೆ ಅಂತ, ಕೆಲವರು ಮುಗ್ಧರಾಗಿರ್ತಾರೆ. ಒಂದು ಸಣ್ಣ ಕಥೆ ಇದೆ. ಕಮಲಾದಾಸ್ ಒಂದು 60 ವರ್ಷದ ಒಂದು ಹುಡುಗಿ. ಏನ್ ಸರ್ ಹಿಂಗೆ ಹೇಳ್ತಾರೆ, 60 ವರ್ಷದ ಹುಡುಗಿ ಅಂತ ಇದ್ದೀರಾ ಅಂತ. 60 ವರ್ಷ ಆಗಿದ್ದು ಕೆಲವರಿಗೆ ಏಜಿನ ಫೀಲಿಂಗ್ ಆಗೇ ಇರುತ್ತೆ. ದೇಹ ಬೆಳೀತಾ ಇರುತ್ತಷ್ಟೇ. ನಿಮ್ಗೆಲ್ಲ ಹಾಗೆ ಇದೆ. ಈಗ ಇವಾಗ 16 ವರ್ಷ 17 ವರ್ಷ ತನಕ ಇರ್ತೀರ, ದೇಹ ಅದು ಪಾಡು ಬೆಳೀತಾ ಇರುತ್ತೆ. HSP 82 ವರ್ಷ ಆಗಿದೆ, ಆದ್ರೆ ಅವ್ರಿಂದ 16 ವರ್ಷ ಅಂತ ಅವ್ರ ಮನಸ್ಸು ಅನಿಸ್ತಾ ಇರುತ್ತೆ. ತಪ್ಪೇನಿಲ್ಲ. 60 ವರ್ಷದ ಹುಡುಗಿ ಸಾಹಿತ್ಯ ಓದ್ಕೊಂಡ್ಬಿಟ್ಟವಳೆ, ಕಥೆ ಕವಿತೆ ಎಲ್ಲ ಓದ್ಕೊಂಡ್ಬಿಟ್ಟವಳೆ. ಬಹಳ ಮುಗ್ಧ ಮನಸ್ಸು. ಒಂದು ಕಪಲ್ ಪಾರ್ಕ್ ಹತ್ರ ನಿಂತಿರ್ತಾರೆ, ರುಚಿ ಅವರು. ಯಾರು ಒಂದ್ ಜನ ಹುಡುಗರು ಬರ್ತಾರೆ, ಕೋಲಿಗಳು. ಯಾರು ನೀನು ಅಂತಾರೆ. ನಾನು ಅಂಗದೇಶದ ರಾಜ್ಕುಮಾರಿ ಅಂತಾರೆ ಅವರು. ಹಿಂದೆ ಓದಿರುವಂತ ನೆನಪು ಪಾಪ. ನಾಚ್ಕೊಳ್ತಾರೆ, ಅಂಗದೇಶದ ರಾಜ್ಕುಮಾರಿ ನೀವು ಅಂತಾರೆ. ನಾನು ಕಳಿಂಗ ದೇಶದ ರಾಜ್ಕುಮಾರ ಅಂತ ನಾನು ಕೊಡೋದು. ನಾನು ಕಳಿಂಗ ದೇಶದ ರಾಜ್ಕುಮಾರ. ಅವ್ರು ನಾಚ್ಕೊಳ್ತಾಳೆ. ಇನ್ನೊಬ್ಬ ಇರ್ತಾರೆ, ರಾಜ್ಕುಮಾರ್ ನಾನು ಕುಂಕಣ ದೇಶದ ರಾಜ್ಕುಮಾರ ಅಂತಾನೆ. ಓಕೆ, ಅವಳೇ ಹೇಳ್ತಾರೆ, ಖುಷಿ ಆಗುತ್ತಿದೆ ರಾಜ್ಕುಮಾರ್ ನಿಮ್ಮನ್ನು ನೋಡಿ. ಅವನೇ ರಾಜ್ಕುಮಾರಿ ಡೈರೆಕ್ಟ್ ಪ್ರಶ್ನೆ ಹಾಕ್ಬಿಡ್ತಾನೆ, ಸುತ್ತುಗೊಳಿಸೋದು ಯಾಕೆ ಅಂತ. ನಾವು ನಿನ್ನನ್ನು ಮದುವೆ ಆಗಬಹುದೇ ಅಂತಾನೆ. ಅವಳು ಹೇಳ್ತಾಳೆ, ಮದುವೆ ಆಗಬಹುದು, ಆದರೆ ನನ್ನ ತಂದೆಯವರೊಡನೆ ಒಮ್ಮೆ ಮಾತನಾಡಿ. ನಿಮ್ಮ ತಂದೆಯವರು ಮಹಾರಾಜರು ಎಲ್ಲಿರ್ತಾರೆ? ಅರಮನೆ ಅಂತಃಪುರದಲ್ಲಿ. ಅವ್ರು ಗೊತ್ತಿಲ್ಲ ನನ್ನ ಖುಷಿ ಅಂತ ಪಾಪ. ಇದು ಇಡೀ ಒಂದು ಭಾರತ ದೇಶದ ಒಂದು ಹಿಪೋಕ್ರಸಿ ಧ್ವನಿಸುತ್ತದೆ. ಕೊನೆಗೆ ಹೇಳ್ತಾಳೆ ಅವಳು, ಹೇಗೆ ನಿಮ್ಮ ತಂದೆಯವರು ಭೇಟಿಯಾಗೋದು ಅಂತ ಅವ್ನು ಕೇಳ್ತಾನೆ. ಅವನು SLC BSc ಬೇಕಾಗಿರ್ತಾನೆ, ಕನ್ನಡ ಜನ ಓದ್ಕೊಂಡಿರ್ತಾನೆ. ಸರಿ, ಸಂಜೆ 6 ಗಂಟೆಗೆ ಮಲ್ಲಿಗೆಯ ಬನದ ಪಕ್ಕದಲ್ಲಿ ಒಂದು ಸಣ್ಣ ಸರೋವರ. ನಮ್ಮ ತಂದೆಯವರು ಸಂಜೆ ವಿಶ್ರಾಂತಿಗೆ ಬರುತ್ತಾರೆ, ಅಲ್ಲಿ ಮಾತನಾಡಿ. ಆಯ್ತು, 6 ಗಂಟೆಗೆ ಅವಳಲ್ಲೇ ನಿಂತಿರ್ತಾರೆ. ಬರ್ತಾರೆ ಇವರು, ರಾಜ್ಕುಮಾರಿ ನಿಮ್ಮ ತಂದೆಯನ್ನು ಭೇಟಿಯಾಗಬಹುದೇ? ನನಗೆ ತುಂಬಾ ನಾಚಿಕೆ ಆಗುತ್ತದೆ, ನೀವು ಮೊದಲು ಭೇಟಿಯಾಗಿ ಅಂತ ಇರ್ತಾರೆ. ಕೈ ಎಳ್ಕೊಳ್ಳೋ ನಿಮ್ಮ ಅಜ್ಜಿ
ರಾಜ್ಕುಮಾರಿ ಈಗ ಮೇಲೆ ಕೆತ್ಕೊಂಡು ಬಿದಿರು ತೋಪು ಇರುತ್ತೆ, ಅಲ್ಲಿ ಬಿದಿರು ತೋಪಕ್ಕೆ ಹೋಗ್ತಾರೆ, ಅತ್ಯಾಚಾರ ಮಾಡ್ಬೇಕಂತ ಅವ್ರು ಮನಸ್ತಾರೆ. ಒಬ್ಬ ನೋಡ್ತಾನೆ ಉಸಿರಾಡ್ತಾ ಇರೋಲ್ಲ, ಆ ಥರ ಸತ್ತೋಗಿರ್ತಾರೆ. ಅಷ್ಟು ಕೋಮಲವಾದ ಮನಸ್ಸು, ಆ ಕೋಮಲವಾದ ಮನಸ್ಸು ಮತ್ತು ಜಗತ್ತಿನ ವ್ಯವಹಾರಶೀಲತೆ ಎರಡಕ್ಕೂ ಎಷ್ಟು ಕಾಂಟ್ರಾಸ್ಟಿಂಗ್ ಅಂತ. ಕಾಂಟ್ರಾಸ್ಟಿಂಗ್ ಅರ್ಥ ಏನು? ತುಂಬಾ ಮುಗ್ಧ ಮನಸ್ಸು ಮತ್ತು ಅಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತ ಇನ್ನೊಂದು ವ್ಯವಸ್ಥೆ. ಅಲ್ಲಿ ಗಂಡು ಕೇಳ್ತಾರೆ ನಾನು. ಸೊ ಇವೆರಡು ಈಗ ನೀವೆಲ್ಲ ಸೇರಿದಿರಾ, ಮೇಸ್ಟ್ರಿಗಳೆಲ್ಲ ಬರಲಿ, ಮಾತಾಡಬೇಕು, ನೋಡಬೇಕು, ನಿಮ್ಮ ಕ್ಲಾಸ್ಮೇಟ್ ಎಲ್ಲ ಅಂತಂದ್ರೆ ನೀವಿನ್ನು ಆ ಸ್ಟೇಟಲ್ಲಿ ಇದ್ದೀರಾ. ಅದು ಗಿಫ್ಟ್, ಅದು ದೊಡ್ಡ ಗಿಫ್ಟ್. ಅದು ಅಂದ್ರೆ ಮುಗ್ಧತೆಯನ್ನು ಕಳ್ಕೊಳ್ಳದೆ, ಪ್ರೀತಿಯನ್ನು ಕಳ್ಕೊಳ್ಳದೆ. ಅನಂತಮೂರ್ತಿ ಒಂದು ಪ್ರಶ್ನೆ ಕೇಳ್ತಾರೆ. ಅನಂತಮೂರ್ತಿ, ನಾನು ಅಕಾಡೆಮಿ ಸೆಕ್ರೆಟರಿ ಆದಾಗ ನಮ್ಗೆ ಚೇರ್ಮನ್ ಆಗಿದ್ದು, ಇವರು ಅನಂತಮೂರ್ತಿ ತುಂಬಾ ಸುಂದರವಾದ ಹುಡುಗಿ ಯಾರು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಯಾವ ಅಜ್ಜಿ ತನ್ನ ವಯಸ್ಸಾದ ಮೇಲೂ ತನ್ನ ಪ್ರೀತಿಯನ್ನು ನೆನೆಸ್ಕೊಂಡು ಕೆಂಪಾಗ್ತಾಳೆ ಅವಳು ಅತ್ಯಂತ ಸುಂದರ ಅಂತ ಹೇಳಿ. ಯಾಕೆ ಹೇಳ್ತಾರೆ ಮನಸ್ಸು ಮತ್ತು ಅನುಭವ. ಓಕೆ, ಇನ್ನು ಮಾತಾಡ್ತಾ ಹೋದ್ರೆ ಅದು ಇನ್ನೊಬ್ಬ ನಮ್ಮ ಮೇಸ್ಟ್ರಿಗೆಲ್ಲ ಮಾತಾಡಿಸ್ತೀವಿ. ನಾನು ಏನು ಕೇಳಿ ಮತ್ತೆ ಮೇಸ್ಟ್ರಿಗಳಿಗೆ ಆ ಸಬ್ಜೆಕ್ಟ್ ತಕ್ಕಂತೆ ಮಾತಾಡೋದು ರೆಡಿ ಆಗ್ತೀವಿ. ನಾನು ಜನರೆಲ್ಲ ಮಾತಾಡ್ತಿದ್ದೆ. ಇಂಥ ದೊಡ್ಡ ಸಮುದ್ರವನ್ನ ನಾನು ಒಳಗಡೆ ಹೋಗ್ಲಿಕ್ಕೆ ಕಾರಣ ಇಲ್ಲೆಲ್ಲ ಕೂತಿದಾರಲ್ಲ, ನಮ್ಮ MR, KNM, DSC, ನಮ್ಮ HSP, ಈ ಮೇಸ್ಟ್ರಿಗಳಿಗೆ ನಾನು ಯಾವ ಮಾತನ್ನು ಋಣಿಯಾಗಿ ನಾನು. ಯಾಕಂದ್ರೆ ಅಮ್ಮ ಮಾತಾಡೋದು ಕಲಿಸ್ಕೊಡ್ತಾರೆ ಮೊದಲೇಗಳು. ಈಗ ನಾನು ಬರೀಬೋದು, ಮಾತಾಡ್ಬೋದು, ಏನೆಲ್ಲ ಸಾಹಿತ್ಯದ ಬಗ್ಗೆ ಮಾತಾಡ್ಬೋದು. ಆದರೆ ತೊದಲು ನೋಡಿ ಕಲಿಸ್ಕೊಟ್ಟಲ್ಲ, ಅವಳೇ ಡಿಗ್ರಿ ಮಾಡಿರಲ್ಲ ಅಥವಾ ಅವಳಿಗೆ ಯಾವುದೇ ಹಿನ್ನೆಲೆ ಇರಲ್ಲ. ಅವಳು ಅದಕ್ಕೆ ಫಸ್ಟ್ ಟೀಚರ್ ಅಂತ ಹೇಳುತ್ತಾರೆ. ನನಗೆ ನಿಜವಾಗ್ಲೂ ನನಗೆ ಈ ಹೈಸ್ಕೂಲು ಅವಾಗೆಲ್ಲ ನಾನು ದೇವ್ರ ಮುಂದೆ ನಮಗೆ ನಾಗರಿಕ ಕೊಟ್ಟ ಸ್ಥಳ. ಅದಕ್ಕೆ ದಾವಣಗೆರೆಯಿಂದ ನನ್ನ ಕಾದಂಬರಿ. ಮೊದಲನೇ ಪೋಸ್ಟ್ ಆಫೀಸು, ಬಸ್ಸು, ನಾವು ಬಸ್ ಕೆಳಗಡೆ ನೋಡ್ಕೊಡ್ತಾ ಇದ್ದೀವಿ. ಗಣೇಶ ಜನ ಪೂಜೆ ಮಾಡಿದ ದೇವ್ರ ಮುಂದೆ ನಾನು ಮುಂದೆ ಊಟ ಮಾಡೋದು. ಆ ಬಸ್ ಕೆಳಗಡೆ ನೋಡ್ಕೊಂಡು ಬೆಳಗ್ಗೆ ಸ್ಟಾರ್ಟ್ ಮಾಡೋದು ಚಲೋಯ ಬಸ್ಸು ಹೊಗೆ ತುಂಬಿಬಿಡ್ರೋದು. ನಾವು 8 ಜನ ಇಟ್ಕೊಳ್ತಾ ಇದ್ವಿ ಆಚೆ ಕಡೆ. ಏನು ಆಚೆ ಕಡೆ ಬಂದ ಯಾವ ವಿಡಿಯೋ ಇದೆ ನಿಮಗೆ. ಸೊ ದೇವ್ರ ಮುಂದೆ ನೆನಪುಗಳು, ದೇವ್ರ ಮುಂದೆ ಅಂತ ತಕ್ಷಣ ದೇವರಾಪುರ ಬೇರೆ ಅಲ್ಲ, ಇದು ದೇವ್ರ ಮುಂದೆ ಒಂದು ಕಾಲೋನಿನೇ ಇದು. ಇಟ್ಸ್ ಔಟ್ಸ್ಕರ್ಟ್ಸ್ ಸ್ಟೇಷನ್ ಆಫ್ ದೇವ್ರ ಮುಂದೆ. ಹಾಗಾಗಿ ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ವಿದ್ಯೆ ನೀಡಿದಂಥ ಈ ಪವಿತ್ರವಾದಂಥ ಶಾಲೆ, ಈ ಶಾಲೆಗೆ ಸ್ಟ್ರೆಂತ್ ಕಡಿಮೆ ಆಗಿ ನಾನು ಮೊದಲೇ DD ಆಗಿದ್ದೀನಿ, ಗ್ರಾಮಾಂತರಕ್ಕಾಗಿದೆ. ನಿಮ್ಮ ಪ್ರಿನ್ಸಿಪಾಲ್ ಇದ್ದಾರೆ, ನಾನು ಪ್ರವೀಣ್, ನಾನು ಅಸಲ ಬಂದಿದ್ದೀನಿ, ಹೇಳ್ತಾ ಇದ್ದೆ ಇಂಥ ಶಾಲೆ ಕಾಲೇಜ್ ಬಂದಿದೆ, ಆಮೇಲೆ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ. ಎಜುಕೇಶನ್ ಈಗ ಬಿಸ್ನೆಸ್. ಎಂಥ ಬಿಸ್ನೆಸ್ ಅಂದರೆ ಕೋಟಿಗಟ್ಟಲೆ ಸಂಪಾದನೆ ಮಾಡುವಂಥ ಒಂದು ದೊಡ್ಡ ಎಜುಕೇಶನ್. ಚೈತನ್ಯ ಮತ್ತು ನಾರಾಯಣ ಎನ್ನುವಂಥ ಆಂಧ್ರದವರು ಒಂದು ವರ್ಷಕ್ಕೆ 835 ಕೋಟಿ ಅವರು ಟರ್ನ್ ವರ್ಷಕ್ಕೆ. ನಾನು ಗೊತ್ತಿರೋ ಕೇಳ್ತಾ ಇದ್ದಾರೆ. ಚೈತನ್ಯ ಅನ್ನೋದು 384 ಕೋಟಿ ಟರ್ನ್ ಓವರ್. ಒಂದು ಅಡ್ಮಿಷನ್ಗೆ 2 ಲಕ್ಷ, 3 ಲಕ್ಷ, 4 ಲಕ್ಷ. ಇಂಥ ಹೊತ್ತಲ್ಲಿ ಸರ್ಕಾರಿ ಶಾಲೆಗಳು ಉಳಿದೇ ಹೋದ್ರೆ, ಮಂಡ್ಯದಲ್ಲಿ ಅದೇ ಹೇಳ್ತಾ ಇದ್ರು, ಒಂದು ಸರ್ಕಾರಿ ಶಾಲೆ ಹೋಯ್ತಂದ್ರೆ ನಿಮ್ಮ ಕನ್ನಡದ ದುರಂತಕ್ಕೆ ಕೊನೆ ಆಗ್ತಾ ಇದೆ. ಕನ್ನಡ ಬರ್ತಿರೋದು ಯಾವ ಮೂಲಕ? ಸರ್ಕಾರಿ ಶಾಲೆ ಮೂಲಕ. ಕನ್ನಡ ಮಾತಾಡೋದಕ್ಕೆ ನಮ್ಗೆ ಶಿಕ್ಷೆ ಕೊಡುವಂತ ಬೆಂಗಳೂರು ಇಟ್ಕೊಂಡಿದ್ವಿ. ಈ ಬೆಂಗಳೂರಿನ ರಾಜಧಾನಿ ಅಂತ ಹೇಳ್ಕೊಡ್ತೀವಿ ನಾವು. ಅದಕ್ಕೆ ಉತ್ತರ ಕರ್ನಾಟಕದವ್ರು ಹೇಳ್ತಾರೆ, ಯಾವ ಬೆಂಗಳೂರು ರಾಜಧಾನಿ ಮಾಡಿದ್ರು? ಏನ್ ಕನ್ನಡ ಬರ್ತೇನೆ? 30% ಮಾತ್ರ ಕನ್ನಡ ಮಾತಾಡ್ತಾರೆ ಇಡೀ ಬೆಂಗಳೂರಲ್ಲಿ. ಧಾರವಾಡ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಗೋಗ್ಬಿಟ್ಟಿದ್ದು, ಏನು ಮಾಡೋಕ್ಕಾಗಲ್ಲ, ನಥಿಂಗ್. ಅಂದ್ರೆ ಒಂದು ಭಾಷೆಗಳು ಒಂದು ಅಳಿವಿನಂಚಿಗೆ ಹೋಗ್ತಾ ಇದ್ದಾವೆ. ಯಾಕಂದ್ರೆ ನಾವೇ ಮಾಡ್ಕೊಳ್ತಾರೆ ಅಂತ. ಈ ತಮಿಳಿಗೆ ಸಮಸ್ಯೆ ಇಲ್ಲ. ತಮಿಳುನಾಡಿನ ಮೂಲೆ ಓಡಾಡ್ತೀನಿ, ಅವ್ರಿಗೆ ಅದ್ಭುತವಾದಂಥ ಪ್ರೀತಿ. ಕೇರಳದವ್ರಿಗೆ ಅದ್ಭುತವಾದ ಕೇರಳ ಪ್ರೀತಿ, ಮಲಯಾಳಂ ಪ್ರೀತಿ. ತೆಲುಗಿಗೂ ಆ ಸಮಸ್ಯೆ ಇಲ್ಲ. ಕನ್ನಡದವ್ರು ಮಾತ್ರ ಸಮಸ್ಯೆ, ಎಡಬಡಿಗಿತ್ತರ. ನಮ್ಮ ಅವಾಗ ಇಂಗ್ಲೀಷ್ ಮಾತಾಡ್ಬಿಟ್ರೆ, ಇಂಗ್ಲೀಷ್ ಓದ್ಬಿಟ್ರೇನೆ ನಾವು ಸಾರ್ಥಕ ಅನ್ಕೊಳ್ತಾರೆ. ಸ್ವಾಮಿ ನಮ್ಮ ಇಂಗ್ಲೀಷ್ ಮಾತಾಡ್ತಾನೆ, ಸಾರ್ಥಕ ಅನ್ಕೊಂಡ್ಬಿಡ್ತಾನೆ. ಇಂಗ್ಲೀಷ್ ಒಂದು ಭಾಷೆ ಅಷ್ಟೇ, ಜ್ಞಾನ ಅಲ್ಲ. ಹಾಗಾಗಿ ಸ್ನೇಹಿತರೆ, ನೀವೆಲ್ಲ ಜೀವನದ ಈಗಾಗಲೇ ಪ್ರಯಾಣದಲ್ಲಿ 50% ಪ್ರಯಾಣ ಮಾಡಿರ್ಬೇಕು. ನೀವು ನಮ್ಮ ತಾರಲ್ಲಿ ಇರ್ತೀರಿ. ನಾನು ನಿಮ್ಮಿಂದ ಒಂದು 5 ವರ್ಷ, ಈಗ ನಾನಿದ್ದಾಗ 21 ವರ್ಷ, ನನಗೆ 20 ವರ್ಷ ಅನ್ಸುತ್ತೆ. ನಾನು ಡಿಗ್ರಿ ಮಾಡ್ತಾ ಇದ್ದೆ. ನನಗೆ ಅವಕಾಶ ಕೊಟ್ಟು ಪಾಠ ಮಾಡಪ್ಪ ಅಂತ, ಆ ಮೂಲಕ ನಿಮ್ಮನ್ನೆಲ್ಲ ನೋಡುವಂತ ನಾನೇನೋ ಗ್ರಾಮ ಹೇಳ್ಕೊಡ್ತಾ ಇದ್ದೆ. ನಾನೇನೋ ಓದ್ತಾ ಇದ್ದೆ, ಅದ್ರ ನಿಮ್ಗೆ ಹೇಳ್ತಾ ಇದ್ದೆ. ಈಗಾಗಲೇ ನಿಮ್ಗೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೆ, ಒಳ್ಳೆ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೆ, ಒಳ್ಳೆ ಕನ್ನಡವನ್ನು ಹೇಳ್ಕೊಡ್ತಾ ಇದ್ದೆ. ಇದಕ್ಕೆಲ್ಲ ಕಾರಣ ನಮ್ಮ ಮೇಷ್ಟ್ರು.
ಅವರ ಎಕ್ಸ್ಪ್ರೆಷನ್ ನಾನು ಆಮೇಲೆ ನಾನು ಅನ್ನೋದು ಎಷ್ಟೋ ಸಲ ಮೂರ್ತತನ ಅದು ನಾನು ಅಂತಲ್ಲ. ಅದಕ್ಕೆ ಪ್ರಜ್ಞೆ ಮತ್ತು ಪರಂಪರೆ ಅಂತಲೇ ಹೇಳಿಟ್ಟು ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್. ನಮ್ಗೆ ಏನು ಟ್ಯಾಲೆಂಟ್ ಇದೆ ಅದು ಯಾರ ಜೊತೆ ಕರೆಕ್ಟ್ ಆಗಿರುತ್ತೆ? ಟ್ರೆಡಿಷನ್ ಜೊತೆಗೆ. ಆ ಟ್ರೆಡಿಷನ್ ಅಂದರೆ ನಮ್ಮ ಶಾಲೆ, ನಮ್ಮ ಗುರುಗಳು, ನಮ್ಮ ಪರಿಸರ, ನಮ್ಮ ಪುಸ್ತಕಗಳು, ದೊಡ್ಡ ಪರಂಪರೆ ಇದೆ. ನಾನು ಮಾತಾಡ್ತಾ ಇದ್ದಂದ್ರೆ 2000 ವರ್ಷಗಳ ಕನ್ನಡದ ಒಂದು ಪ್ರಜ್ಞೆ. ಪಂಪನ ನೆನಪಾಗ್ತಾನೆ, ಬಸವಣ್ಣ ನೆನಪಾಗ್ತಾನೆ, ಕುಮಾರವ್ಯಾಸ, ಹರಿಹರ, ಕುವೆಂಪು, ಬೇಂದ್ರೆ, ಅದು ಈಗ ಬರಿತಾ ಇರುವಂತ ಒಬ್ಬ ಯಾರೋ ತರಂಗಿಣಿ ಅಂತ ಹುಡುಗಿ. ಸೊ ಭಾಷೆ ಜರ್ನಿಯಲ್ಲಿ ಅದಕ್ಕೆ ಓದಬೇಕು. ಮಕ್ಕಳು ಚೆನ್ನಾಗಿ ಓದಿಸಿ, ತುಂಬಾ ಚೆನ್ನಾಗಿ ಓದಿಸಿ. ಈ ಕಾಲದಲ್ಲಿ ಯಾರಾದ್ರೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದ್ರೆ ಮೂರ್ತತನ. ಮಿನಿಮಮ್ ಡಿಗ್ರಿ ಮಾಡದೆ ಹೋದ್ರೆ ನಿಮ್ಗೆ ಯಾವ ನ್ಯಾಯನೂ ಸಿಗಲ್ಲ. ಅಂಬೇಡ್ಕರ್ ಯಾವಾಗಲೂ ಹೇಳ್ತಾ ಇದ್ರು. ಈಗ ಅಂಬೇಡ್ಕರ್ ಯಾಕೆ ಅಷ್ಟೊಂದು ಫೇಮಸ್ ಅಂದ್ರೆ ಯಾರು ಕೋಟೆಗಳೆಲ್ಲ ಮುಗಿದವರು, ಆದ್ರೆ ಅಂಬೇಡ್ಕರ್ ಯಾಕೆ ಫೇಮಸ್ ಅಂದ್ರೆ ಅಥವಾ ಜಗತ್ತಿನ ನೇರ ಜ್ಞಾನ. ಇವನು ಡಿಕ್ಲೇರ್ ಮಾಡ್ಬಿಟ್ಟು ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಏನಿತ್ತು, ಈ ಜಗತ್ತಿನ ಜೀನಿಯಸ್ ಅಂತ ಡಿಕ್ಲೇರ್ ಮಾಡ್ಬಿಟ್ಟು ನೀವು ಇಂಡಿಯಾದಲ್ಲಿ ಮಾಡಿಬಿಡಿ. ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ತವೆ ಯೂನಿವರ್ಸಿಟಿ ಮುಂದೆ, ಎಲ್ಲಿ? ಅಮೆರಿಕದಲ್ಲಿ. ನಮ್ಮೂರು ಗಲ್ಲಿಯ ಹುಡುಗ ಅಥವಾ ನಿಮ್ಮೂರಿನ ಯಾವುದೋ ಒಂದು ಕಳ್ಳಿ ಪಕ್ಕದ ಒಂದು ಗುಡಿಸಲು ಅಂತ ಅನ್ನಲ್ಲ. ಜ್ಞಾನ ಅನ್ನುವಂಥ ಪ್ರತಿಭೆ ಅದು ಸಾಕ್ತಾ ಇರುತ್ತೆ. ಅದಕ್ಕೆ ಯಾವ ಪುರಾಂಕಾರಗಳು, ನಿಮ್ಮ ಸಣ್ಣತನಗಳು, ಬೇಸರಗಳು, ಜಾತಿಯ ಫೀಲಿಂಗು, ಬಾವಿ ಕಪ್ಪೆಗಳ ಥರ ಬಾವಿ ಭಾಷಣ ಮಾಡ್ತಾ ಇರುತ್ತೆ, ಅದು ನೀವೇ ಕುಡಿತಾ ಇರ್ತಾರೆ ಬಿಟ್ಟರೆ ಪ್ರತಿಭಾವಂತ ಹೋಗ್ತಾ ಇರ್ತಾರೆ. ಅವನ ಜರ್ನಿ ಲಾಸ್ಟಲ್ಲಿ ಒಂದು ಮಾತು ಹೇಳ್ತಾನೆ. ರಾಬರ್ಟ್ ಫ್ರಾಸ್ಟ್ ಅಂತ ಒಬ್ಬ ಕವಿ ಹೇಳ್ತಾನೆ, 2 roads diverge in me hello. ಎರಡು ದಾರಿ ಒಂದು ಸೇರ್ಕೊಂಡು ಹೋಗ್ತದೆ. 2 roads diverge in me hello ಅಂದ್ರೆ ಒಂದು ಸ್ಟೇಷನ್ ಅಲ್ಲಿ 2 ದಾರಿ ಕವಡಿರ್ತವೆ. I took the one, 2 ಸಲ ಹೇಳ್ತಾನೆ ಅವನು. I ಅಂತ ರೆಪ್ಯುಟೇಷನ್. I took the one which is less traveled by. ನಾನು ಹೋದಂಥ ದಾರಿ ಕಲ್ಲು ಮುಳ್ಳು, ಬಹಳ ಜನ ಹೋಗೇ ಇಲ್ಲ ದಾರಿನಲ್ಲಿ. ಎಲ್ಲರೂ ಟಾರ್ಗೆ ಹೊರಟೋಗ್ಬಿಟ್ಟು ಸ್ಟ್ರೈಟ್ ಆಗಿ. ನಾನು ಆ ದಾರಿ ಹೋದೆ, ನನಗೆ ತುಂಬ ಖುಷಿ ಆಗುತ್ತೆ. I took the one which is less traveled by, that has made all the difference. ಹಾಗಾಗಿ ಸಂಸಾರದ ಭಾರ ಕೆಲವು ನೋಡಿ ಅನಿಸ್ತಾ ಇದೆ, ಎಷ್ಟು ಭಾರ ಹೊತ್ಕೊಂಡಿದ್ದಾರೆ ಅಂತ ನೋಡಿದ್ರೆ. ಇನ್ನು ಕೆಲವರು ಇನ್ನೂ ಖುಷಿಯಾಗಿ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಸಂಸಾರ ಒಂದು ಕಡೆ ಕಮಲ, ಇನ್ನೂ ಕೆಸರಲ್ಲಿ ಕಮಲ ಇದೆ ನನ್ನ ಪಕ್ಕದಲ್ಲಿದೆ, ನಾನು ಇನ್ನೂ ಅದೇ ಉತ್ಸಾಹದಲ್ಲಿ ಖುಷಿಯಾಗಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ? ನಿಮಗೆಲ್ಲ ಆರೋಗ್ಯ, ಒಳ್ಳೆಯ ಆಯುಸ್ಸು, ಆಮೇಲೆ ಒಳ್ಳೆಯ ಯೋಚನೆಗಳು ನಮ್ಮ ಶಿಷ್ಯರಾಗಿ ನೀವು ದಕ್ಕಲಿ ಅಂತ ಹಾರೈಸ್ತಾ ನಾನು ತಡವಾಗ್ತದೆ ಅದನ್ನ ಕರೆಸಿ ಮಾತಾಡಲಿಕ್ಕೆ ನನ್ನ ಸಪ್ರೇಟ್ ಉಮಾಶಂಕರು ನನ್ನ ಬಿಡಲೇ ಇಲ್ಲ. ತುಮಕೂರಿಂದ ಬಂದೆ ನಾನು, ಸರ್ ಬರಲೇಬೇಕು ಅಂತ ಹೇಳಿ. ಹಾಗಾಗಿ ಎಲ್ರಿಗೂ ನಾನು ಪ್ರೀತಿಯಿಂದ ನನಗೆಲ್ಲ ಹೊಂದಿಸ್ತೇನೆ. ಎಲ್ಲರೂ ಆಲ್ ದ ಬೆಸ್ಟ್ ಇರ್ತೇನೆ. ಜೈ ಹಿಂದ್. ನಾವು ಕೊಟ್ಟಂತ ಸಮಯ ಸಾಕಾಗಲಿಲ್ಲ, ಇನ್ನೂ ಮಾತಾಡೋದಿತ್ತು. ಸಮಯದ ಅಭಾವದಿಂದ ಇನ್ನು ಅವ್ರ ಗುರುಗಳು ಮಾತಾಡಲಿ ಅನ್ನೋ ಸದುದ್ದೇಶದಿಂದ ನಮ್ಮ ಮಾತನ್ನು ಮಾತುಕಳಿಸಿದ್ದಾರೆ. ಅವರನ್ನ ಹೇಳಿದ ಒಂದು ವಿಶ್ವಕೋಶ ಇದ್ದೇನೆ, ಬರ್ತಾ ಇರುತ್ತೆ. ತಿಳ್ಕೊಳ್ಳೋಂಥ ವಿಷಯ ಅದನ್ನು ಬಗೆದಷ್ಟು ಬಂಗಾರ ಸಿಕ್ಕಂಗೆ ವಿಷಯ ಜ್ಞಾನ ಇರುತ್ತೆ. ಈ ಒಂದು ಸನ್ನಿವೇಶದಲ್ಲಿ ದೂರದಿಂದ ತುಮಕೂರಿಂದ ನಮ್ಮ ಕರೆಗೆ ಹೋಗೋಕ್ಕೆ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಇಷ್ಟೊಂದು ಸುಮಧುರವಾದ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. ಮೇಡಮ್ ಅವರು ಒಂದೆರಡು ಮಾತಾಡೋಣ. ವೇದಿಕೆ ಮೇಲಿರುವಂಥ ಎಲ್ಲ ಸಹೋದ್ಯೋಗಿಗಳು ಮತ್ತು ಗಣ್ಯರಿಗೆ ನಮಿಸ್ತಾ, ನನಗೆ ಈಗಲೂ ನೀವೆಲ್ಲ ಗುರುತಿಸಿದ್ರು ನಮ್ಮ ಪುಟ್ಟ ವಿದ್ಯಾರ್ಥಿಗಳು ಅಂತಾನೆ ಅನಿಸೋದು. ಆವಾಗ ನಿಮಗೆಲ್ಲ ತುಂಬ ಶಿಕ್ಷೆಯನ್ನು ಕೊಟ್ಟಿದ್ದೀವಿ ನಾವು. ಪಾಠ ಮಾಡುವಾಗ ತುಂಟತನ ಮಾಡಿದಾಗ, ಆಮೇಲೆ ಹೋಮ್ವರ್ಕ್ ಮಾಡದೇ ಇದ್ದಾಗ, ಆವಾಗೆಲ್ಲನೂ ನಾವು ನಿಮಗೆಲ್ಲನೂ ತುಂಬ ಶಿಕ್ಷೆಯನ್ನು ಕೊಟ್ಟಿರ್ತೀವಿ. ಆದರೆ ಅವ್ರನ್ನ ಯಾವನ್ನೂ ನೀವು ನೆನಪಲ್ಲಿ ಇಟ್ಕೊಳ್ದಿರಾ ನಮ್ಮನ್ನೆಲ್ಲರೂ ಪ್ರೀತಿಯಿಂದ ಕರೆದು ಇಲ್ಲಿ ಕೂಡಿಸಿದ್ದೀರಾ. ನನಗೆ ಒಂಥರ ಆನಂದ ಬಾಷ್ಪ ಬರ್ತಾ ಇದೆ. ಇಷ್ಟು ವರ್ಷಗಳಾದ ಮೇಲೂ ನಮ್ಮನ್ನು ಮರ್ತಿಲ್ವಲ್ಲ ಅಂತ, ಅದಕ್ಕೆ ತುಂಬ ಸಂತೋಷ ಆಯಿತು. ಅದಕ್ಕೆ ಇವತ್ತು ನಾವು ತುಂಬ ಆಭಾರಿಯಾಗಿದ್ದೀವಿ. ಧನ್ಯವಾದ. ಉದ್ದೇಶಿಸಿ ಮಾತಾಡಿದ್ದಾರೆ. ಅಂದರೆ ನಾವು ನೋಡುವ ದೃಷ್ಟಿಯಲ್ಲಿ ನಮ್ಮ ಹಿರಿಮೆ ಇರುತ್ತೆ. ಈಗಲೂ ಕೂಡ ಅವರು ನಮ್ಮನ್ನು SLC ಮಕ್ಕಳನ್ನ ಸ್ಟೇಜ್ ಮೇಲೆ ನೋಡಿದ್ದಾರೆ. ತುಂಬ ಸಂತೋಷ.
ಸರ್ ಇನ್ಯಾರಾದರೂ ದಯವಿಟ್ಟು ಮಾತಾಡಂಗಿದೆ ಎಸ್ ಕೆ ಸರ್. ಮತ್ತು ಆತ್ಮೀಯ ಸ್ನೇಹಿತರು ಬಹಳಷ್ಟು ಇವರ ಜೊತೆಯಲ್ಲಿ ನನಗೆ ಬಹಳಷ್ಟು ಅನುಭವಗಳಾಗಿವೆ. ಸುಮಾರು ನಾನು ಪ್ರಪ್ರಥಮ ಬಾರಿಗೆ ಈ ವೃತ್ತಿಗೆ ಬರೋದಕ್ಕೆ ಮೊದಲು ಬಂದಾಗ HS ಪ್ರಕಾಶ್ ಅವ್ರನ್ನೇ ನೋಡಿದ್ದು 72ರಲ್ಲಿ ನಂದುಗೋಡಿಗೆ. ಅನಂತರ ಆಂಜನಪ್ಪನವ್ರ ಮೊದಲು ನಾವಿಬ್ಬರು ಕಾಲೇಜ್ ಮೇಟ್ಸು ಇವ್ರನ್ನ ನೋಡಿದ್ದೆ. ಬಟ್ ಇಲ್ಲಿ ಬಂದ್ಮೇಲೆ ನನ್ನ ಜೀವನದ ಶೈಲಿನೇ ಬದಲಾಯಿತು. ಈ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಮನೆ ಕಡೆ ಗಮನನೇ ಆಗ್ತಾ ಇರಲಿಲ್ಲ. ಬಹಳಷ್ಟು ಸಂತೋಷ ಆಯಿತು ನಿಮ್ಮನ್ನ ನೋಡಿ. ನೀವು ನಮ್ಮ ಬಗ್ಗೆ ಅಭಿಮಾನ ಇಟ್ಟು ನಮ್ಮ ಮನೆಗೆ ಬಂದು ಕರೆದ್ರಿ. ನಾನು ಬರಲ್ಲ ಅಂತ ಹೇಳಕ್ ಮನಸ್ಸು ಬಂದಿಲ್ಲ, ಬಂದೆ. ಸಂತೋಷದಿಂದ ಬಂದು ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಯ್ತು ನನಗೆ. ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ, 30 ವರ್ಷ ಆದ್ಮೇಲೇನು ಒಬ್ಬ ಉಪಾಧ್ಯಾಯನನ್ನ ಗುರುತಿಸಿದ್ದೀರಲ್ಲ, ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸಿದ್ದೀರಲ್ಲ ಅಂತೇಳಿ ಅವ್ರ ಆಶೀರ್ವಾದ ಪಡೆದಿದ್ದೀರಲ್ಲ ಅಂತ ಹೇಳಿ ಬಹಳಷ್ಟು ಸಂತೋಷ ಆಯ್ತು. ಮತ್ತು ನಾನು ನೋಡ್ತಾ ಇದ್ದೀನಿ ನಿಮ್ಮಲ್ಲಿ ನಾನು ಮಾಡ್ತಿದ್ದಂಥ ಪಾಠ ಇದನ್ನ ಬಾಲಗುರುಮೂರ್ತಿ ಅವರು ಹೇಳಿದ್ರು. ಅನೇಕ ಸಾರಿ ನಾನು ಪಾಠ ಮಾಡುವಾಗ ಬರೀ ಪಾಠದ ವಿಷಯ ಬಿಟ್ಟು ಬೇರೆ ಮಾತಾಡ್ತಾ ಇರಲಿಲ್ಲ. ನಾನು ಬರೀ ಪಾಠದ ಬಗ್ಗೆನೇ ನನ್ಗೆ ಏನು ಕಲಿಸ್ಬೇಕು ಅನ್ನೋದ್ರ ಬಗ್ಗೆನೇ ಗಮನ ಇರೋದು. ಅನಂತರ ಈ ಅನೇಕ ಸಾರಿ ನಾನು ಗಮನಿಸಿದ್ದೀನಿ, ನಾನು ಕ್ಲಾಸ್ನಲ್ಲಿ ಪಾಠ ಮಾಡುವಾಗ ಬರೀ ಕ್ಲಾಸ್ನಲ್ಲಿ ಇರೋರು ಎಲ್ಲರಿಗೂ ಗಮನಕ್ಕೆ ಬರ್ತಾ ಇಲ್ವಲ್ಲ ಅಂತ. ನಾವು ಪಾಠ ಮಾಡಿದಾಗ ಬರೀ 27% ಮಾತ್ರ ಕಲಿಕೆಗೆ ಅವಕಾಶ ಆಗುತ್ತೆ. ಆದ್ದರಿಂದ ನಿಮ್ಮಲ್ಲಿ ನಾನು ಉಪಾಧ್ಯಾಯನಾಗಿ ಅನೇಕ ವಿಷಯಗಳನ್ನು ಗಮನಿಸಿದ್ದೀನಿ. ನಾನು ಸಹ ವಿದ್ಯಾರ್ಥಿನಿ ಆ ಸಂದರ್ಭದಲ್ಲಿ. ಈ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ನಾನು ಅನೇಕ ಸಾರಿ ಪಾಠ ಮಾಡುವಾಗೆಲ್ಲ ನಿಮ್ಮನ್ನು ಗುರುತಿಸ್ತಿದ್ದೆ. ನಿಮ್ಮಲ್ಲಿ ಅನೇಕರು ಈ ಜಾಮೆಟ್ರಿ ಕ್ಲಾಸ್ ತಗೊಳ್ತಾ ಇದ್ದೆ ಸಾಮಾನ್ಯವಾಗಿ. ಕೆಂಪರಾಜ್ ಅಂತ ಒಬ್ಬರಿದ್ರು, ಡಾಕ್ಟರ್ ಆಗಿದ್ದಾರೆ. ಅವರು ಪಾಠ ಮಾಡುವಾಗ ನೆಕ್ಸ್ಟ್ ನಾನು ಏನ್ ಪಾಠ ಮಾಡಿರ್ತೀನಿ ಅದನ್ನ ರಿಪೀಟ್ ಮಾಡ್ಬಿಡೋರು ನನ್ನ ಮುಂದೆನೆ. ಬಹಳ ಸಂತೋಷ ಆಗೋದು ನಾನು ಅಂತವ್ರು ನೋಡಿದ್ರೆ. ಆಮೇಲೆ ಎಲ್ಲರನ್ನು ಬಹಳ ಇಷ್ಟಪಡೋರು. ಕ್ಲಾಸ್ನಲ್ಲಿ ಏನ್ ಪಾಠ ಮಾಡ್ತಾ ಇದ್ದೀವಿ ಅಂತ. ಮತ್ತೆ ನಾನು ಅನೇಕ ಕಡೆ ಕೆಲಸ ಮಾಡಿದ್ದೀನಿ. ಆ ಕೆಲಸ ಮಾಡಿದ್ದ ಜಾಗಗಳಲ್ಲೂ ಗುರುತಿಸಿದ್ದೀನಿ. ಉದಾಹರಣೆಗೆ ಮಾಲೂರು, ಹೋಳೂರು, ಆಮೇಲೆ ಕೊನೆಯದಾಗಿ ಸಮೇತನಹಳ್ಳಿ. ಇಲ್ಲಿ ಎಲ್ಲಾ ಶಾಲೆಗಳಿಗಿಂತ ಈ ಶಾಲೆಯಲ್ಲಿ ಓದಿರುವಂತ ಮಕ್ಕಳಲ್ಲಿ ಬಹಳ ನಮ್ಮ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ತೋರಿಸೋರು ಮತ್ತು ಕಲಿಯೋರು. ನಾನು ಇಲ್ಲಿ ಬಂದಾಗ ಈ ಶಾಲೆ ನಿಂತಿತ್ತು. ಶಾಲೆ ಜೊತೆಗೆ ಈ ಹೊಲ ಗದ್ದೆ ಹೊಲ ಎಲ್ಲ ಇರೋದು. ನಾವು ರಾಗಿ ಎಲ್ಲ ಬಿತ್ತಾ ಇದ್ವಿ. ಅದರಿಂದ ಬಂದಿದ್ದನ್ನ ಕ್ಯಾಂಟೀನ್ ನಡೆಸ್ತಾ ಇದ್ರು. ಅದರಲ್ಲಿ ಈ ರುಕ್ಮಿಣಿಯಮ್ಮ ಅನ್ನೋರ್ನ ನಾನು ಈಗಲೂ ಜ್ಞಾಪಿಸ್ಕೊಳ್ತೀನಿ. ಅವರು ಇಡೀ ಶಾಲೆಯ ಮಕ್ಕಳಿಗೆ ಒಬ್ಬರೇ ಅಡುಗೆ ಮಾಡ ಹಾಕ್ತಿದ್ರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಬಹಳ ಇಷ್ಟ ಆಗಿದ್ದೇನು ಅಂದ್ರೆ, ಈ ಶಾಲೆಯಲ್ಲಿ ಬರೀ ಟೊಬ್ಯಾಕೊ ಬ್ಯಾರನ್ ಅಂತಿತ್ತು ಅಲ್ಲಿ ಕೆಳಗಡೆ. ಅಲ್ಲಿ ಪಾಠ ಮಾಡ್ತಾ ಇದ್ರು. ಪಾಠ ಮಾಡುವಾಗ ಇಲ್ಲಿ ಕೆಲವು ಸಾರಿ ಚಿಕ್ಕಪ್ಪಯ್ಯ ಅಲ್ಲಿ ಜೇನುಗೂಡುಗಳನ್ನೆಲ್ಲ ಇಟ್ಬಿಟ್ಟಿರ್ತಿದ್ದ. ಚಿಕ್ಕಪ್ಪಯ್ಯ ಇಟ್ಟಿದ್ದಾಗ ನೋಡ್ತಾ ಇದ್ದೆ ನಾನು. ಆ ಜೇನನ್ನ ನಾವು ಸವಿತಾ ಇದ್ವಿ. ಇಲ್ಲಿ ಅಷ್ಟು ನನಗೆ ಶಾಲೆನೂ ಒಂದೇ, ಮನೆನೂ ಒಂದೇ ಆಗ್ಬಿಟ್ಟಿತ್ತು. ಎಲ್ಲರನ್ನ ಗುರುತಿಸಿ ಈ ಸಾಮಾನ್ಯವಾಗಿ ನನ್ಗೆ ಈಗ ಗುರುತಿಸೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಒಂದೊಂದ್ಸಾರಿ ಈ ಬಾಲಗುರುಮೂರ್ತಿನ ಗುರುತಿಸಿದಾಗ ಯಾವಾಗ್ಲಾದ್ರೂ ನನ್ಗೆ ಅನ್ಸೋದು ಆ ಬಾಲಗುರುಮೂರ್ತಿ ಜೀವನದಲ್ಲಿ ಏನಾದ್ರೂ ಒಂದು ಹಾಗೇ ಆಗ್ತಾರೆ ಅಂತ. ಇನ್ನು ಅನೇಕರು ಬಹಳಷ್ಟು ಇದರಲ್ಲೆಲ್ಲ ನಾನು ಒಬ್ಬರನ್ನು ಗುರುತಿಸಿದೆ. ಸಮೇತನಹಳ್ಳಿಯಲ್ಲಿ ಒಂದು ಸಣ್ಣ ವಿಷಯ ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿ ಬಂದ, ಸರ್ ನನಗೆ ಕಲಿಬೇಕು ಅಂತ ಬಹಳ ಆಸೆ ಇದೆ, ಏನ್ ಮಾಡೋದು ಅಂತ ಹೇಳ್ತಾರೆ. ಯಾಕಪ್ಪ ಏನಾಯ್ತು? ಅಲ್ಲಿ ಸ್ಕೂಲ್ನಲ್ಲಿ TC ಕೊಡಲ್ಲ ಅಂತ ಹೇಳ್ತಾರೆ, ನಿಮಗೆ ನೀನು ಸ್ಕೂಲ್ಗೆ ಹೋಗೋದು ಬೇಡ ಅಂತ ಹೇಳಿ ಅಂತ. ಆಮೇಲೆ ಎಷ್ಟು ಮಾರ್ಕ್ಸ್ ತೆಗ್ದಿದ್ಯಾ ಅಂತೇಳಿ ಒಂದು ಸಣ್ಣ ಟೆಸ್ಟ್ ಕೊಟ್ಟೆ. ಅವನು ಅದರ ಪೂರ್ತಿ 100ಕ್ಕೆ 100 ತಗೊಂಡ್ಬಿಟ್ಟ. ಎಲ್ಲದರಲ್ಲೂ ಇದಾಗ್ಬಿಟ್ಟ.
ಅವಾಗ ಅನ್ನಿಸ್ತು ಯಾಕೆ ಈ ವಿದ್ಯಾರ್ಥಿಗೆ ನಾನು ಒಂದು ಅವಕಾಶ ಕೊಡಬಾರ್ದು ಅಂತ ಹೇಳಿ ನೋಡಿ ಫೀಸ್ ಏನು ಕೊಡಬೇಡ ಬಂದು ಶಾಲೆಗೆ ಸೇರ್ಕೊಳ್ಳೆ ಆಮೇಲೆ ನಾನೇ TC ತರಿಸ್ಕೊಳ್ತೀನಿ ಅಂತ ಹೇಳಿದೆ ಅವ್ರಿಗೆ. ಆಮೇಲೆ ಆ ವಿದ್ಯಾರ್ಥಿ ಇವತ್ತು ನಮ್ಮೆಲ್ಲರ ಮುಂದೆ ಡಾಕ್ಟರ್ ಆಗಿದ್ದಾರೆ. ಅಂದ್ರೆ ಅವರು ವಿದ್ಯಾರ್ಥಿಗೆ ಅವಕಾಶ ಕೊಟ್ಟಿದ್ದರಿಂದ ನಾವು ಡಾಕ್ಟರ್ ಆದ ಆ ವಿದ್ಯಾರ್ಥಿ. ಮತ್ತೆ ಅನೇಕರನ್ನ ಗಮನಿಸಿದ್ದೀನಿ, ಅನೇಕ ವಿದ್ಯಾರ್ಥಿಗಳನ್ನ ಉಳಿದುಂಬಿಸೋದೇ ನನ್ನ ಕೆಲಸ ಆಗಿತ್ತು. ಅದು ಬಿಟ್ರೆ ಬೇರೆ ಇನ್ನೇನು ನನಗೆ ಈ ಆಧ್ಯಾತ್ಮಿಕತೆ ಬಗ್ಗೆ ಅಷ್ಟೇನು ಒಲವಿರಲಿಲ್ಲ. ನಿಮ್ಮಲ್ಲಿ ಹೇಳ್ತೀನಿ. ಆಮೇಲೆ ಈ ಪ್ರೀತಿಯಿಂದ ಮಕ್ಕಳು ಮಾತಾಡ್ಸೋದು, ಅವ್ರಿಗೆ ಏನಾದ್ರು ತೊಂದರೆ ಇದ್ರೆ ಅವ್ರಿಗೆ ಗಮನಿಸೋದು ಇದನ್ನೇ ಮಾಡ್ತಿದ್ದೆ. ಸುಮಾರು ನಾನು ಕೆಲಸಕ್ಕೆ ಸೇರಿದಾಗ ಬರೀ 22 ವರ್ಷ ಆಗಿತ್ತು, ನಮ್ಗೆ 21 ವರ್ಷ ತುಂಬಿತ್ತು. ಆಮೇಲೆ 60 ವರ್ಷಕ್ಕೆ ರಿಟೈರ್ ಆದೆ ಅಂತ ಇಟ್ಕೊಳ್ಳಿ. ಈ 38 ವರ್ಷಗಳ ಕಾಲ ನಾನು ಉಪಾಧ್ಯಾಯನಾಗಿ ಕೆಲಸ ಮಾಡಿದ್ದೀನಿ. ಅಂದ್ರೆ ಅದರಲ್ಲಿ ನಾನು ಹೆಚ್ಚು ನನಗೆ ಸಂತೋಷ ಕೊಟ್ಟಿದ್ದು ವಿದ್ಯಾರ್ಥಿಗಳ ಜೊತೆಯಲ್ಲಿ ಇದ್ದಿದ್ದೆ. ಇವತ್ತು ನೀವು ನನ್ನನ್ನು ಕರೆಸಿದ್ದೀರಿ, ಇಲ್ಲಿಗೆ ಬಹಳ ಸಂತೋಷ ಆಗ್ತಿದೆ. ನಿಮ್ಮಲ್ಲಿ ಪ್ರೀತಿ ವಿಶ್ವಾಸದಿಂದ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಿಮ್ಗೆ ದೇವರು ಆಯುರಾರೋಗ್ಯ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.